ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ವಾದಿತ್ರೈಮಲದೋಣಿ ನಾಶಕನೇ ನನಗೆ ಕೃಪೆಯಾಗು. ಕಾರ್ಯಕಾರಣ ಭಕ್ತಿ ತೋರ್ಯಾತ ಮಸದ ಸೂರ್ಯಾಯಡರಿಂಗೆ ಧೈರ್ಯವಾಗಿ ಗುರುವಾರ್ಯ ನೀ ನನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತ್ತೆ ನಿಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬನ್ನಿಪ್ಪೆನು ಕೃಪೆಯಾಗು. ಪರನಿಂದಾಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಶರಣವನ್ನು ನುತಿಸುವೆನು ಕರುಣಾದಿಂದ ನನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿ ಘನವೆಂದು ಸಲ್ಲಿ ಗುಮ್ಮೊಮ್ಮೆ ಸ್ತುತಿಪೇ ನಮ್ ಗುರುರಾಯ ಸಲ್ಲೇಲೆಯಿಂದ ಕೃಪೆಯಾಗು. ಜೀವಿಗಳಿಗೋರ್ವಹರನೆ ಕಾರ ಶರಣ ಸಂತತಿಗೆ ಗುರುವೇ ನೀ ಕರ್ತಾನೆಂದ್ಯಾರ್ಗೀರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯಾರ್ಗೆ ಭವ ಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸೆ ಬಂದವ ನನಗೆ ಗುರುವೇ ಕೃಪೆಯಾಗು. ನಾನು ತನ ಶಬ್ದ ಪಾನಿ ಹಿಂದ್ವಗೆ ಬಂತು ಜಾನ ಶ್ರೀ ಗುರುವೇ ನೀ ನುಡಿಸಿದಂತೆ ಮಾನದಲೇ ನುಡಿವೆ ಕೃಪೆಯಾಗು. ನುಡಿ ಮಾತೆ ಗೊಮ್ಮೆ ನುಡಿಯಾತ ಕೊಡುವಂತ ಒಡೆಯ ನೀ ಹೊಕ್ಕು ನುಡಿಗೊಟ್ಟ ಪರಿಯೋಳ ನುಡಿವೆ ನೀ ಗುರುವೇ ಕೃಪೆಯಾಗು. ಯಂತ್ರವಾಹಕನ ಹಸ್ತಾಂತರ ಬೊಂಬೆಯದು ಪರತಂತ್ರದಿಂದಾಡು ವಂತೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು. ಸ್ವಾನುಭಾವದ ನೆರೆಯಾನೇನ ಬಲ್ಲೇನೆ ನೀವೇ ಒಳಗೊಕ್ಕು ಏನ ನುಡಿಸಿದೊಡನೆ ನಾನುಡಿವೆ ಗುರುವೇ ಕೃಪೆಯಾಗು. ಮಾತೇನು ನೀನಲೆದು ಪಾದವನೆ ನಲವೇ ಸುಕ್ಷೇತ್ರ ನಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರು ಕೃಪೆಯಾಗು. ಬರಡು ಕೊನರುವುದು ಬಲು ಬರಡು ಹಯನಾಗುವ ಕುರುಡಂಗೆ ಕಣ್ಣು ಓದು ನಿನ್ನುಮೆ ಅಂತರಿದೇನೆ ಗುರುವೇ ಕೃಪೆಯಾಗು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಂಬಲ್ಲಿ ಅನುಭವ ಹರಿಯಿತ್ತು, ಎಂಬಲ್ಲಿ ಸರ್ವಜ್ಞನಾದೇನು, ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೇನು. ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ಆನು ನೀನು ಬಸವ 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 ಎನ್ನುತ್ತಿರದನೆಯ ಗುಹೇಶ್ವರ ಭಂಡಾರಿ ಮಹಾತ್ಮ ಬಸವಣ್ಣನವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡಿರತಕ್ಕಂಥ ಶತಾಯುಷಿ ಪರಂಪೂಜನೆ ಚನ್ನಬಸವ ಪಟ್ಟದರ ನೆನೆದು ಪರಂಪೂಜನೆಯ ಉಭಯಪಗಳ ಚರಣಕ್ಕೆ
ನಿಸರ್ಗ ನಮ್ಮ ಜೀವನ ಸುಂದರಗೊಳಿಸುವಂಥ ಒಳ್ಳೆ ಸಾಧನ. ಈ ನಿಸರ್ಗದಿಂದ ಬಹಳಷ್ಟು ಜನವನ್ನು ಕಲ್ತಾರ. ಅದಕ್ಕೆ ಮನುಷ್ಯನ ಜೀವನವನ್ನು ಶ್ರೀಮಂತಗೊಳಿಸ್ಲಿಕ್ಕೆ ನಿಸರ್ಗ ಪಾತ್ರ ಬಹಳ ದೊಡ್ಡದದ. ಅದಕ್ಕೆ ನಿಸರ್ಗ ಯಾವಾಗ ಕೂಡ ಇದಕ್ಕೆ ನಿಸರ್ಗಕ್ಕೆ ವಸುಧಾ ಅಂತ ಕರೀತಾರ. ಒಂದು ಸಂಪತ್ತುಳ್ಳದ್ದು. ವಸು ಅಂದ್ರೆ ಸಂಪತ್ತು, ಧಾ ಅಂದ್ರೆ ಉಳ್ಳದ್ದು. ಸಂಪತ್ತನ್ನ ಉಳಿದ್ದು ಈ ವಸುಧಾ. ಆಗ ಎಲ್ಲಾ ಸಂಪತ್ತನ್ನ ಈ ನಿಸರ್ಗ ಹೊಂದ್ಯದ. ಅದಕ್ಕೆಲ್ಲರೂ ಈ ನಿಸರ್ಗದಿಂದ ತಮ್ಮ ಬದುಕನ್ನು ಸುಂದರವಾಗಿ ರೂಪಿಸಿಕೊಂಡಾರ. ಅದಕ್ಕೆ ನಮ್ಮ ಜೀವನ ಸುಂದರ ಆಗ್ಲಿಕ್ಕೆ ನಿಸರ್ಗದಿಂದ ನಾವು ಕಲಿಬೇಕಾಗ್ತದೆ. ಆಗ ನಿಸರ್ಗ ಒಂದು ಕಂಟಿ ಜಗತ್ತಿಗೆ ಹೂವನ್ನು ಕೊಟ್ಟು ಸುಗಂಧಿತಗೊಳಿಸ್ತದೆ. ದೊಡ್ಡ ಮಾಮರ ಸಾವಿರಾರು ಹಣ್ಣನ್ನು ಕೊಟ್ಟು ಜಗತ್ತಿಗೆ ಶ್ರೀಮಂತಗೊಳಿಸ್ತದೆ. ಮೇಘ ಸಾವಿರ ಸಾವಿರ ಕಿಲೋಮೀಟರ್ದಿಂದ ಸಮುದ್ರದ ನೀರವನ್ನು ಆಕಾಶ ಮಾರ್ಗದಿಂದ ತಂದು ಈಗ ಸುರಿಸಿ ಹೋಗ್ತದೆ. ಆದ್ರೆ ಎಂದ ಸಮೇತ ಮೇಘ ನೀರಿಟ್ಕೊಳ್ಳೋದಿಲ್ಲ. ಮೇಘ ನೀರಿಟ್ಕೊಂಡಿದ್ರೆ ಮೇಘ ಉಳಿಯೋದಿಲ್ಲ. ಅದ್ರ ಮೇಘ ಉಳಿಬೇಕಾಗಿತ್ತಂದ್ರೆ ಮೇಘ ನೀರು ಸುರಿಸ್ಬೇಕಾಗ್ತದೆ, ಸುರಿಸಿ ಹೋಗ್ತಿರ್ತದೆ. ಮೇಘ ನೀರು ಸುರಿಸಿ ಹೋಗೋದ್ರಿಂದ ಮತ್ತೆ ಹೊಸ ನೀರು ಮೇಘದಲ್ಲಿ ಬರ್ತಿರ್ತದೆ. ಆಗ ನಿಸರ್ಗ ಜಗತ್ತಿಗೆ ಕೊಟ್ಕೋತ ಬಂದಿದೆ. ಆಗ ಈ ಜಗತ್ತನ್ನದೇ ಪ್ರತಿಯೊಬ್ಬರು ಕೊಟ್ಕೋತ ಬಂದಿತ್ತು ಜಗತ್ತು. ಅದರಿಂದ ಜಗತ್ತ ಮತ್ತೆ ನಿತ್ಯ ನೂತನ ಇದ್ದಂಗದ ಆಗ್ಯದ. ಅದಕ್ಕಾಗಿ ಇಂಥ ಜಗತ್ತು ನಮ್ಮನ್ನ ಬದುಕಿಗೆ ಸುಂದರ ಪಾಠ ಕಳಿಸ್ತದೆ. ನೋಡು ಮನುಷ್ಯನೇ, ನಾನು ಜಗತ್ತಿನಿಂದ ಏನು ಬಯಸೋದಿಲ್ಲ, ಜಗತ್ತಿಗೆ ಕೊಡುತ್ತಿರ್ತಾರಂತ. ಆಗ ಈ ಜಗತ್ತು ಕೊಟ್ಕೋತ ಬಂದದ. ಅದಕ್ಕೆ ಜಗತ್ತು ಸುಂದರ ಅದ, ಅಷ್ಟೇ ಶಾಂತ ಅದ. ಆಗ ಎಲ್ಲಿ ಕೊಡುವಿಕೆ ಅದ ಅಲ್ಲಿ ಶಾಂತಿ ಇರ್ತದೆ. ಒಮ್ಮೆ ಹೋದ ಶತಮಾನದಲ್ಲಿ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತ ದೊಡ್ಡ ಖಗೋಳ ವಿಜ್ಞಾನಿ ಆಗಿ ಹೋದರು. ಅವರು ಖಗೋಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡೋರು. ಅವರು ಒಂದು ಗ್ರಂಥ ಬರೀತಾರ, ಅನಾಟಮಿ ಅಂತ. ಆ ಗ್ರಂಥದಲ್ಲಿ ಅವರು ನಕ್ಷತ್ರ ಕುಬ್ಜ ನಕ್ಷತ್ರ ಆ ಗ್ರಂಥದ ಹೆಸರು. ಅವರ ಆ ಗ್ರಂಥದಲ್ಲಿ ತಮ್ಮ ಖಗೋಳ ವಿಜ್ಞಾನದ ಬಗ್ಗೆ ಅನುಭವದ ಮಾತನ್ನ ಅಲ್ಲಿ ಹೇಳ್ತಾರ. ಅವ್ರು ಹೇಳ್ತಾರ, ಈ ಭೂಮಿ ಅಗಲ ಇದಕ್ಕೆ 40,000 ಕಿಲೋಮೀಟರ್ ಅದ ಪೃಥ್ವಿದ್ದು. ಹಾಗ ಒಂದು ಭೂಮಿಗೆ 40,000 ಕಿಲೋಮೀಟರ್ ಅಗಲದ ಈ ಭೂಮಿ ಗಾತ್ರ. ಇಂತಹ ಭೂಮಿಗಳು ಈ ನಮ್ಮ ಕಾಣುವ ಸೂರ್ಯನಲ್ಲಿ 10 ಲಕ್ಷ ಭೂಮಿಗಳು ಹಿಡಿತಾವ. ಅಂದ್ರೆ 7 ಖಂಡ ಉಳ್ಳದ್ದು ನಮ್ಮ ಪೃಥ್ವಿ ಮೇಲೆ ಇರೋದು 7 ಖಂಡಗಳದಾವ. ಇಂಥ 7 ಖಂಡ 40,000 ಕಿಲೋಮೀಟರ್ ವಿಸ್ತೀರ್ಣ ಉಳ್ಳದ್ದು ಪೃಥ್ವಿ ಅದ. ಇಂತಹ ಪೃಥ್ವಿ 10 ಲಕ್ಷ ಪೃಥ್ವಿಗಳು ಯಾವುದ್ರಲ್ಲಿ ಹಿಡಿತಾವ ಅದಕ್ಕೆ ಸೂರ್ಯ ಅಂತ ಕರೀತಾರ. ಅಷ್ಟು ದೊಡ್ಡದು ಸೂರ್ಯ ಅದ. 10 ಲಕ್ಷ ಪೃಥ್ವಿಗಳನ್ನ ಸೂರ್ಯನಲ್ಲಿ ಹಿಡಿತಾವ. ಇಂಥ ಕಾಣುವ ಸೂರ್ಯ ಹೇಗದನಂದ್ರ ಅದು ಮಧ್ಯಮ ನಕ್ಷತ್ರ ಅಂತ ಅವ್ರು ಹೇಳ್ತಾರ. ಅವರು ಚಂದ್ರಶೇಖರ್ ಸುಬ್ರಹ್ಮಣ್ಯಂ ಅವರು ನಮ್ಮ ಕಣ್ಣಿಗೆ ಕಾಣುವ ಸೂರ್ಯ ಅದು ಮಧ್ಯಮ ನಕ್ಷತ್ರ. ಇಂಥ ಅಸಂಖ್ಯ ನಕ್ಷತ್ರಗಳು ಈ ವಿಶ್ವದೊಳಗಡೆ, ಈ ಗ್ಯಾಲಕ್ಸಿದೊಳಗಡೆ ಅದಾವಂತ. ಆ ನಕ್ಷತ್ರಗಳಲ್ಲಿ ಒಂದು ದ್ರವ್ಯ ರಾಶಿ ಅದ. ಆ ದ್ರವ್ಯ ರಾಶಿ ಇರೋದ್ರಿಂದ ಆ ನಕ್ಷತ್ರಗಳು ಬೆಳಕು ಕೊಡ್ತಾ ಇರ್ತಾವ. ಆದ್ರ ಕೆಲವೊಂದು ನಕ್ಷತ್ರಗಳು ಏನದಾವ, ಅಲ್ಲಿ ಇರುವಂತ ದ್ರವ್ಯ ರಾಶಿಯಿಂದ ಅದು ಹೊಳಿತಿರ್ತಾವ. ಆದ್ರೆ ಎಷ್ಟು ದ್ರವ್ಯ ರಾಶಿಯಿಂದ ಅದು ಪ್ರಕಾಶಮಾನಗೊಳ್ತದ. ಆದ್ರೆ ಆಶ್ಚರ್ಯ, ಅಲ್ಲಿ ದ್ರವ್ಯ ರಾಶಿಯನ್ನು ಮತ್ತೆ ಮತ್ತೆ ಹೆಚ್ಚಾಗ್ಕೋತ ಹೋಗ್ತದ. ನಿರಂತರವಾಗಿ ಆ ದ್ರವ್ಯ ರಾಶಿಯನ್ನು ಹೆಚ್ಚಾಗ್ತಾ ಹೋದಂಗ ಒಮ್ಮೆ ಬೆಳೆದು 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 ಹೆಚ್ಚಾಗಿ ಒಮ್ಮೆ ಇಲ್ಲದಾಗ್ತದ. ಒಮ್ಮೆ ಆ ನಕ್ಷತ್ರ ಸ್ಫೋಟಗೊಳ್ತದ. ಸ್ಫೋಟಗೊಂಡು ಮತ್ತೆ ಚಿಕ್ಕದಾಗ ಶುರು. ಮತ್ತೆ ಅವೇ ಚಿಕ್ಕದ ನಕ್ಷತ್ರಗಳು ಮತ್ತೆ ಬೆಳೆದು 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 ಮತ್ತೆ ದೊಡ್ಡದಾಗ ಶುರು. ಹಾಗ ಆ ಗ್ರಂಥದಲ್ಲಿ ಅವ್ರು ಹೇಳ್ತಾರ, ಹಾಗ ನಕ್ಷತ್ರ ಸಮೇತ ತಮ್ಮ ದ್ರವ್ಯ ರಾಶಿಯನ್ನ ಅಲ್ಲೇ ಇಟ್ಕೋತಾವ. ಆ ದ್ರವ್ಯ ರಾಶಿಯನ್ನ ಹೆಚ್ಚಾಗ್ತಾ ಹೋದಂಗ ಅದು ಬಳಕೆ ಆಗಲಿಲ್ಲ ಅಂತಂದ್ರೆ ಸ್ಫೋಟಗೊಳ್ತದ. ಯಾವ ದ್ರವ್ಯ ರಾಶಿ ಸರಿಯಾಗಿ ಬಳಕೆ ಆಗ್ತತೋ ಆ ನಕ್ಷತ್ರ ಹಾಗೆ ಇರ್ತದೆ.
ಆಗ ನಮ್ಮ ಕಾಣುವ ಸೂರ್ಯ ದ್ರವ್ಯರಾಶಿ ಹೆಚ್ಚಾಗೋದಿಲ್ಲ. ಅದಕ್ಕೆ ದ್ರವ್ಯ ಸೂರ್ಯ ಬೇಗ ಸ್ಫೋಟ ಆಗೋದಿಲ್ಲ. ಯಾವ ನಕ್ಷತ್ರಗಳು ಬೆಳಿತಾವ ಒಮ್ಮೆ ಕೊಡೋದಿಲ್ಲ, ಒಮ್ಮೆ ಸ್ಫೋಟಗೊಳ್ತಾವಂತ ಅಂತ ಅವರು ಆ ಗ್ರಂಥದಲ್ಲಿ ಬರೀತಾರ ಅವರು. ಆಗ ಜಗತ್ತಿನ ಸಮೇತ ಯಾವ್ದಾವ್ದು ಕೊಡ್ತಿರ್ತದೋ ಅದು ಉಳಿತಿರ್ತದ, ಎಲ್ಲಿ ಇಟ್ಕೋತದೋ ಇಲ್ಲದಾಗ್ತದಂತ ಅಂತ ಸಂದೇಶ ಅವರು ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರು ತಮ್ಮ ಗ್ರಂಥದಲ್ಲಿ ಬರೀತಾರ ಅವರು. ಆಗ ಒಂದು ಸರೋವರ ಅದ, ಆ ಸರೋವರದಲ್ಲಿ ಎಲ್ಲಾ ನೀರು ಇರ್ತದ. ಯಾವ ಸರೋವರದಲ್ಲಿ ಡ್ಯಾಮ್ ಕಟ್ಟಿರ್ತೇವೆ ಆ ಡ್ಯಾಮದಲ್ಲಿ ಸಾಕಷ್ಟು ನೀರನ್ನ ಸಂಗ್ರಹ ಮಾಡಿರ್ತಾರೆ. ಯಾವ ಡ್ಯಾಮದಲ್ಲಿ ನೀರು ಎಷ್ಟೇ ಇದ್ರ ಸಮೇತ ನೀರೇನ್ ಮಾಡ್ಬೇಕಾಗ್ತದ, ತುಂಬ ತಂದರದು ಬಿಡ್ಬೇಕಾಗ್ತದ. ಬಿಟ್ರ ಡ್ಯಾಮ್ ಚಲೋ ಇರ್ತದ, ನೀರು ಬಿಟ್ಟಿಲ್ಲ ಡ್ಯಾಮ್ ಒಡೆದು ಹೋಗ್ತದ. ಆಗ ಆ ಡ್ಯಾಮ್ ಭದ್ರ ಆಗಿರ್ಬೇಕಾದ್ರ ನೀರು ಬಿಡ್ಬೇಕಾಗ್ತದ, ಅವಾಗ ಅದು ಭದ್ರ ಇರ್ತದ. ಆಗ ಅವರು ಸಂತರು ಶರಣರು ಕೂಡ ತಮ್ಮ ವಚನದಾಗ ಹೇಳ್ತಾರ ಅವರು. ಆಗ ನಮ್ಮ ಜೀವನದಲ್ಲಿ ಸಮೇತ ನಾವು ಮನೆ ಕಟ್ಟಿರ್ತೀವಿ, ಆ ಚಲೋ ಮನೆ ಕಟ್ಟಿದಾಗ ಆ ಮನೆಯಲ್ಲಿ ನಾವು ಗಾಳಿ ಬೆಳಕು ಬರ್ಬೇಕಾಗ್ತದ. ಅದಾಗ ಒಂದು ಕಿಟಕಿಯಿಂದ ಗಾಳಿ ಬರ್ತಿರ್ತತೋ, ಇನ್ನೊಂದು ಕಿಟಕಿಯಿಂದ ಗಾಳಿ ಹೋಗ್ತಿರ್ತದ, ಅವಾಗ ಮನೆ ಶುದ್ಧ ಇರ್ತದೆ. ಬರೀ ಗಾಳಿ ಬರ್ತಿರ್ಲಿ ಆದ್ರೆ ಗಾಳಿ ಹೋಗಬಾರದು ಅಂತಂದ್ರ ಮನೆಯಲ್ಲಿ ಶುದ್ಧತೆ ಉಳಿದಿಲ್ಲ ಅಂತ. ಆಗ ನಮ್ಮ ಜೀವನದಲ್ಲಿ ಸಮೇತ ಸತ್ಕರ್ಮದಿಂದ ಹಣ ಸಂಗ್ರಹ ಆಗ್ತಿರ್ಬೇಕು, ಅದು ಸತ್ಕಾರ್ಯಕ್ಕೆ ಬಳಸ್ತಿರ್ಬೇಕು, ಅವಾಗ ಅದು ಮನೆ ಕೂಡ ಸುಂದರ ಆಗಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ಸಂತರು ಶರಣರು ತಮ್ಮ ವಚನದ ಹೇಳಿದರು, ಈ ಕೊಡುವಂತ ಭಾವ ಕಲಿಬೇಕಂತ. ಹಾಗ ನಿಸರ್ಗ ಜಗತ್ತಿಗೆ ಕೊಟ್ಕೋತ ಬಂದದ್ದು. ಎಲ್ಲಿ ಕೊಡುವಿಕೆ ಅದ ಅಲ್ಲಿ ಸಂತೋಷ ಅದ, ಇಲ್ಲಿ ಇಡುವಿಕೆ ಅದ ಅಲ್ಲಿ ದುಃಖ ಅದ ಅಂತ. ಅದಕ್ಕಾಗಿ ಸರ್ವಜ್ಞ ಬಹಳ ಒಳ್ಳೆ ಮಾತನ್ನು ಹೇಳಿದ್ರು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದನ ಹೊಲದೊಳಗೆ ಅರಸಿಕೋ, ಕಟ್ಟಿತ್ತು ಬುತ್ತಿ ಸರ್ವಜ್ಞ ಅಂತ. ಆಗ ನಾವು ಏನೋ ಕೊಡ್ತೀವಿ ಅದು ಕೆಟ್ಟದಂತ ಅನ್ನಬಾರದು. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಯಾಕೆ ಏನು ಕೊಟ್ಟಿದ್ದು ವ್ಯರ್ಥವಾಗಿ ಹೋಗೋದಿಲ್ಲ ಅಂತ, ಯಾವುದೋ ರೂಪದಾಗ ಬಂದೇ ಬರ್ತದೆ. ಹಾಗ ಒಬ್ಬ ರೈತ ಭೂಮಿಯಲ್ಲಿ 4 ಕಾಳನ್ನ ಬೀಜ ಹಾಕ್ತಾನ, ಅದು ಬೀಜ ಭೂಮಿ ಕೊಟ್ಟಾನ, ಕೆಡ್ತಂತ. ಭೂಮಿಗೆ ಬೀಜ ಹಾಕಿನಿ ಕೆಡ್ತಂತ. ಅವ್ರು ಹೇಳ್ತಾರೋ ಸರ್ವಜ್ಞರು, ಕೆಟ್ಟಿತನೆ ಬೇಡ, ಕೊಟ್ಟಿದ್ದು ಕೆಟ್ಟಿತನೆ ಬೇಡ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತನೆ ಬೇಡ, ಯಾಕೆ ಅದು ಒಂದು ಬೀಜ ಭೂಮಿ ಕೊಟ್ಟರೆ ಅದು ಕೆಡೋದಿಲ್ಲ. ಒಂದು ಬೀಜ 1000 ಕಾಳಾಗಿ ಬಂದೇ ಬರ್ತದಂತ. ನಮ್ಮ ಬ್ಯಾಂಕಿನಲ್ಲಿ ನಾವು ಹಣ ಇಟ್ಟರೆ 7 ವರ್ಷ ಮೊದಲು ಇತ್ತು, ಈ ಸಲ 8 ವರ್ಷ ಆಯ್ತು. ನಮ್ಮ ಹಣವನ್ನು 2 ಪಟ್ಟಾಗಬೇಕಾದ್ರೆ 8 ವರ್ಷ ಬೇಕಾಗ್ತದೆ, 7 ರಿಂದ 8 ವರ್ಷ. ಆದ್ರೆ ಭೂಮಿ ಎಂತ ಬ್ಯಾಂಕ್ ಅದ, ಈ ಬ್ಯಾಂಕಿನಲ್ಲಿ ಒಂದು ಕಾಳು ಹಾಕಿದ್ರೆ 4 ತಿಂಗಳಲ್ಲಿ 100 ಪಟ್ಟು 1000 ಪಟ್ಟು ಮಾಡಿ ಕೊಡ್ತದೆ ಅಂತ ಭಾವ ಅದಂತ. ಆಗ ಭೂಮಿ ಹೇಳ್ತತ್, ನನಗೆ 4 ಕಾಳು ಕೊಡು, ನಿನಗೆ 1000 ಕಾಳು ಮಾಡಿ ಕೊಡ್ತೀನಂತ. ಕೊಡು ಭಾವ ಭೂಮಿಯಲ್ಲಿ ಅದಂತ. ಅದೆಷ್ಟೇ ಎಂದು ಜಗತ್ತು ಹುಟ್ಟದು ಅಲ್ಲಿನ ಕೊಟ್ಕೋದು ಬಂದೇನೆ, ಇನ್ನು ಕೂಡ ನನ್ನ ಸಂಪತ್ತು ಕಡಿಮೆ ಆಗಲಿಲ್ಲ. ಆಗ 1 ಕಾಳು ಹಾಕೋದದ, 100 ಕಾಳು ತೆಗೆಯೋದದ. ಆಗ ಅದಕ್ಕೆ ಭೂಮಿ ಇನ್ನು ಕೂಡ ಲವಲೌಕಿದದ. ಇಷ್ಟು 800 ಕೋಟಿ ಜನರನ್ನ ಈ ಭೂಮಿ ಸಾಕ್ತಾ ಇದೆ. ಅದು ಇನ್ನು ಕೂಡ ಭೂಮಿ ತನ್ನ ಸಂಪತ್ತು ಕಳ್ಕೊಂಡಿಲ್ಲ. ಲಕ್ಷಾಂತರ ಪ್ರಾಣಿಗಳನ್ನ ಪಕ್ಷಿಗಳನ್ನ ಆಶ್ರಯ ಕೊಡ್ತದ, ಆಹಾರ ಕೊಡ್ತದ, ಇನ್ನು ಕೂಡ ಭೂಮಿಯ ಸಂಪತ್ತು ಕಡಿಮೆ ಆಗಲಿಲ್ಲ. ಯಾಕೆ ಭೂಮಿ ಹೇಳ್ತಾ ಕೊಡ್ತಾ ಇದ್ದೀನಿ, ಅದಕ್ಕೆ ನಾ ಕಡಿಮೆ ಆಗೋದಿಲ್ಲ. ಯಾವಾಗ ನಾ ಕೊಡೋದು ಬಿಡ್ತೀನಿ ಆಗೋತ ನಾ ಬಡವಾಗಿ ಬಿಡ್ತೀರಂತ. ನನ್ನಲ್ಲಿ ಕೊಡೋ ಭಾವ ಅದ, ಅದಕ್ಕೆ ನಾ ಇನ್ನೂ ಶ್ರೀಮಂತನಾಗಿದ್ದೀರಂತ. ಆಗ ಮನುಷ್ಯನ ನೀನು ಕೂಡ ಕೊಡ್ಕೋತ ಹೋಗು, ನೀನು ಕೂಡ ಶ್ರೀಮಂತನಾಗ್ತೀವಂತ. ಶ್ರೀಮಂತನಾಗಬೇಕಂತ ಕೊಡೋದಲ್ಲ, ಕೊಡ್ಬೇಕಂತ ಕೊಡ್ಬೇಕಂತ. ಆಗ ಆ ಕೊಡುವಂತ ಭಾವದಲ್ಲಿ ಏನು ಆನಂದದ, ಅದು ಬೇಡೋರಲ್ಲಿ ಆನಂದ ಸಿಗೋದಿಲ್ಲ ಅಂತ ನೋಡಬೇಕು. ಆಗ ನಾವು ಕೊಡುವ ಕೈಯಲ್ಲಿ ಕೊಡುವಾಗೆ ಆನಂದ ಇರ್ತದೆ, ಅದು ಬೇಡುವಾಗ ಅಷ್ಟು ಆನಂದ ಇರೋದಿಲ್ಲ. ಪ್ರಯೋಗ ಮಾಡಿ ನೋಡ್ಬೇಕು, ಒಮ್ಮೆ ಕೊಟ್ಟು ನೋಡ್ಬೇಕು, ಒಮ್ಮೆ ಬೇಡಿ ನೋಡ್ಬೇಕು. ಕೊಡುವಾಗಿನ ಸಂತೋಷ ಇರ್ತದೆ, ಆ ಸಂತೋಷ ಬೇಡವಾಗಿರೋದಿಲ್ಲ ಅಂತ. ಆಗ ಶರಣರು ಕಲ್ಯಾಣದಲ್ಲಿ ಕೊಡೋದನ್ನ ಕಲಿಸಿದ್ರು ಹೊರತು ಬೇಡೋದರ ಕಲಿಸಲಿಲ್ಲ. ಅದಕ್ಕೆ ವಚನ ಹೇಳಿದ್ರು, ಕಲ್ಯಾಣದಲ್ಲಿ ನೀಡೋರುಂಟು ಬೇಡೋರಿಲ್ಲ ಅಂತಂದ್ರು. ಹಾಗ ನೀಡೋದನ್ನ ಬಸವನ ಕಲಿಸಿದ್ರು. ಇಲ್ಲ ನೀಡುವಿಕೆದ ಅಲ್ಲಿ ಸಂತೋಷದ, ಇಲ್ಲಿ ಬೇಡುವಿಕೆದಲ್ಲಿ ಅಸಂತೋಷದ ಅಂತ. ಹಾಗೆ ನಮ್ಮ ಜೀವನ ಸಂತೋಷವೇ ಆಗಬೇಕಾಗಿತ್ತಂದ್ರೆ ನಾವು ನೀಡೋದನ್ನ ಕಲಿಬೇಕಾಗ್ತದೆ. ಅದಕ್ಕೆ ಸಕಲೇಶ್ ಮಾದರ್ಸ್ ಕೂಡ ತಮ್ಮ ವಚನದ ಹೇಳ್ತಾರೆ, ಮಾಡಿ ಕೊಡುವ ದೇವಂಗಿಯು ಮಾಡುವ ಭಕ್ತಂಗಿಯು ಕೇಳಿಲ್ಲವಾಗಿ. ಎಷ್ಟು ಚಲೋ ಮಾತನ್ನು ಹೇಳ್ತಾರೆ. ಕೊಡುವ ದೇವಂಗಿಯು ಮಾಡುವ ಭಕ್ತಂಗಿಯು ಕೇಳಿಲ್ಲವಾಗಿ.
ಹಾಗೆ ಭಕ್ತ ಕೊಡ್ತಿರ್ತಾರ, ಸತ್ಕಾರ್ಯ ಮಾಡ್ತಿರ್ತಾನ, ಅವನಿಗೆ ಭಗವಂತ ಕೊಡ್ತಿರ್ತಾನಂತ. ಅದಕ್ಕೆ ನೀವು ಮಾಡ್ತಾ ಇರಬೇಕು ಸತ್ಕಾರ್ಯ, ಭಗವಂತ ಕೊಡ್ತಿರ್ತಾನಂತ. ಹಂಗ ಸಕಲೇಶ ಮಾದರಸ ಹೇಳಿದ್ದು. ಆಗ ಕೊಡುವಂತ ಭಾವದಲ್ಲಿ ಇರುವಂತ ಆನಂದ ಬೇಡದಲ್ಲಿಲ್ಲ ಅಂತ. ಅದಕ್ಕಾಗಿ ಸರ್ವಜ್ಞರು ಹೇಳಿದರು, ನಾವು ಏನೇನೋ ಕೊಡ್ತಿರ್ತೀವಿ, ಅದಕ್ಕೆ ಎಲ್ಲಕ್ಕಿಂತ ಮುಖ್ಯ ಮಾತು ಅವರು ಸರ್ವಜ್ಞರು ತಮ್ಮ ವಚನದ ಹೇಳ್ತಾರ. ಚನ್ನಬಸವ ಕೂಡ ತಮ್ಮ ವಚನ ಹೇಳಿದರು, ಅನ್ನವ ನಿಕ್ಕಿದರೆ ಪುಣ್ಯಬಹುದು, ವಸ್ತ್ರವ ನಿಕ್ಕಿದರೆ ಧರ್ಮಬಹುದು, ಧನವ ನಿಕ್ಕಿದರೆ ಸ್ತ್ರೀಯಹುದು, ತ್ರಿಕರಣ ಶುದ್ಧವಾಗಿ ಇವು ನಿಕ್ಕಿದರೆ ಮುಕ್ತಿಯಹುದು, ಕೂಡಲ ಚೆನ್ನ ಸಂಗೈನಲ್ಲಿ ಅಂತ. ಹಾಗ ನಾವು ಪುಣ್ಯವನ್ನು ಲಭಿಸ್ಬೇಕಾಗಿತ್ತಂದ್ರೆ ಏನು ಮಾಡ್ಬೇಕಂದ್ರ ಎಷ್ಟು ಚಲೋ ಮಾತು ಹೇಳಿದ್ರು. ಪುಣ್ಯವನ್ನು ಪಡಿಬೇಕು, ಏನು ಮಾಡಕತ್ತಲ್ಲ, ಪುಣ್ಯವನ್ನು ಗಳಿಸ್ಬೇಕಾಗಿತ್ತಂದ್ರ, ನಾವು ಪುಣ್ಯವಂತನ ಜಗತ್ತಿನಲ್ಲಿ ಆಗಬೇಕಾಗಿತ್ತಂದ್ರ ಅನ್ನವನ್ನು ಕೊಡೋದಕ್ಕೆ ಕಲಿಬೇಕು. ಅನ್ನವ ನಿಕ್ಕಿದರೆ ಪುಣ್ಯಬಹುದು, ಎಷ್ಟು ಚಲೋ. ಅದಕ್ಕೊಬ್ಬರು ಸುಭಾಷಿತಕಾರ ಕೂಡ ತಮ್ಮ ವಚನ ತಮ್ಮ ಇದರದಲ್ಲಿ ಹೇಳ್ತಾರ, ಪೃಥ್ವ್ಯಾಂ ತ್ರಿಣಿರತ್ತಾನಿ ಅನ್ನಂ ಜಲಂ ಸುಭಾಷಿತಂ. ಎಷ್ಟು ಚಲೋ ಮಾತನ್ನು ಹೇಳಿದ್ರು. ಚನ್ನಬಸವ ಹೇಳಿದ ಮಾತೆ ಅನ್ನವ ನಿಕ್ಕಿದರೆ ಪುಣ್ಯಬಹುದು. ಅದೇ ಮಾತನ್ನ ಕೂಡ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳ್ತಾರ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಲೋಕಕ್ಕೆ ಅನ್ನವೇ ದೈವ ಸರ್ವಜ್ಞ. ನಿಜಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠದಾನ ಅಂದ್ರೆ ಅನ್ನದಾನ ಅಂತ. ಎಷ್ಟೇ ಕೋಟಿಗಟ್ಟಲೆ ಹಣ ಕೊಡ್ರೆ ಯಾರು ಕೂಡ ಜಗತ್ತಲ್ಲಿ ಸಾಕು ಅನ್ನೋದಿಲ್ಲ. ಎಷ್ಟೇ ಕೊಡ್ರೆ ಸಾಕು ಅನ್ನೋದಿಲ್ಲ. ಆದ್ರೆ ಜಗತ್ತಿನಲ್ಲಿ ಸಾಕು ಅನ್ನೋಂಥ ಒಂದೇ ಒಂದು ವಸ್ತು, ಅದು ಅನ್ನದಂತ. ಹಾಗ ನಮ್ಮ ಮುಖ ಬಾಡಿತ್ತಂದ್ರ, ಮುಖವನ್ನು ಅರಳಿಸ್ಬೇಕಾದ್ರೆ, ಮುಖದಲ್ಲಿ ಚೈತನ್ಯ ಬರಬೇಕಾದ್ರೆ ಒಂದು ತುತ್ತು ಅನ್ನ ಬೇಕಾಗ್ತದ, ಒಂದು ಬೊಗಸೆ ಊಟಕ್ಕೆ ನೀರು ಬೇಕಾಗ್ತದ. ಇವೆರಡಿತ್ತು ಅದೇ ಸಂಪತ್ತು. ಮನೆಯಲ್ಲೇ ಸಾಕಷ್ಟು ಸಂಪತ್ತದ, ಕುಡಿಯಾಕ ನೀರೆಲ್ಲ, ಉಳ್ಳಾಕ ಅನ್ನ ಇಲ್ಲ ಅಂದ್ರೆ ಅದ್ಯಾವ ಸಂಪತ್ತು? ಸಂಪತ್ತಲ್ಲ. ಹಾಗ ನಮ್ಮ ಮನೆಯಲ್ಲಿರುವಂತ ನಿಜವಾದ ಸಂಪತ್ತು ಅಂದ್ರೆ ಇವೆರಡೇ, ಅನ್ನ, ನೀರು, ಒಳ್ಳೆ ಮಾತು. ಅತ್ಯಂತ ಪ್ರೀತಿಯ ಮಾತುಗಳಿರಬೇಕು, ಅಷ್ಟೇ ಕೊಡುವಂತ ಅನ್ನ ನೀರಿರಬೇಕು. ಮೂರಿತ್ತಂದ್ರೆ ಆ ಮನೆ ಸ್ವರ್ಗ ಆಗ್ತದೆ. ಎಲ್ಲ ಆದ ಈ ಮೂರಿಲ್ಲ ಅಂತಂದ್ರೆ ಮನೆ ಸ್ವರ್ಗ ಆಗೋದಿಲ್ಲ, ಮನೆ ನಿಜವಾದ ಮನೆ ಆಗೋದಿಲ್ಲ. ಆಗ ಮನೆ ಶಾಂತಿ ಆಗಬೇಕಾದ್ರೆ ಯಾರ ಮನೆಯಲ್ಲಿ ತೃಪ್ತಿ ಪಡ್ತಿರ್ತಾರ, ಎಲ್ಲಿ ಅನ್ನದಾಸ ಇರ್ತದ, ಆ ಮನೆ ಶಾಂತಿ ಇರ್ತದೆ. ಹಂಗ ತನ್ನ ಮನೆಯಲ್ಲಿ ಶಾಂತಿ ಸಿಗ್ಬೇಕಾದ್ರೆ ಅಲ್ಲಿ ಅನ್ನದಾಸ ನಡಿಬೇಕು. ಮನಸ್ಸಿನಲ್ಲಿ ಶಾಂತಿ ಸಿಗಬೇಕಾದ್ರೆ ಇನ್ನೊಬ್ಬರು ಕೊಡೋದನ್ನು ಕಲಿಬೇಕು. ಎಲ್ಲಿ ಅನ್ನನ ನೀಡಾಕ್ ಶುರು ಮಾಡ್ತೀವಿ, ಕೊಡಾಕ್ ಶುರು ಮಾಡ್ತೀವಿ, ಮನಸ್ಸು ಕೂಡ ಶಾಂತ ಆಗಕ್ಕೆ ಶುರು ಆಗ್ತದೆ. ಅದಕ್ಕ ಹೇಳಿದ್ರು, ಅನ್ನವ ನಿಕ್ಕಿದರೆ ಪುಣ್ಯಬಹುದು ಅಂತ. ಹಾಗೆಲ್ಲಕ್ಕಿಂತ ದೊಡ್ಡದು ಅಂದ್ರೆ ಅನ್ನದಾನ ಅದಂತ. ಅನ್ನಕ್ಕಿಂತ ಮಿಗಿಲಾಗಿ ಮತ್ತೇನಲ್ಲ. ಯಾವುದೇ ಸಂಪತ್ತಿರಬಹುದು, ಅದರ ಬದುಕಿಗೆ ಉಳಿಸೋದು ಅನ್ನವೇ. ಅನ್ನ ಇಲ್ಲ ಯಾವ ಜಗತ್ತು, ಯಾವ ಜೀವಿ ಸಮೇತ ಬದುಕೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರ ಮುಖದ ಮೇಲೆ ಎಷ್ಟೇ ದುಡುಲಿ ಎಡ್ಲೇದಲ್ಲಿ ಕೊನೆಗೆ ಪ್ರಸನ್ನತೆ ಬರಬೇಕಾಗಿದ್ರೆ ಒಂದು ತುತ್ತು ಅನ್ನ ಬೇಕು. ಅದಕ್ಕೆ ಅನ್ನಕ್ಕಷ್ಟು ಮಹತ್ವವನ್ನು ಶರಣರು ಕೊಟ್ಟರು. ಅದಕ್ಕಿದು ಪ್ರಸಾದ ಅಂತ ಹೇಳಿದರು. ಹಾಗ ಜಗತ್ತಿನಲ್ಲಿ ಅನ್ನ ಬಹಳ ಮಹತ್ವದ. ಅದಕ್ಕೆ ನಾವು ಎಷ್ಟೇ ಹಣ ಕೊಡ್ಲಿ ಯಾರು ಕೂಡ ಸಾಕು ಅನ್ನೋದಿಲ್ಲ. ಅನ್ನ ಕೊಟ್ರ ಸಾಕಂತಾರ. ಜಗತ್ತಿನಲ್ಲಿ ತೃಪ್ತಿ ಪಡಿಸಂತ ಸಾಕು, ಹೊಟ್ಟಿ ತಮ್ಮ ಊಟ ಕೊಟ್ರ ಸಾಕಂತಾರ. ಸಾಕು ಅನ್ನೋದು ಒಂದೇ ಒಂದಸ್ತರ ಅನ್ನದಂತ. ಹಾಗೆ ಇಲ್ಲಿ ಅನ್ನದಾಸ ನಡೀತಿರ್ತದೆ, ಅಲ್ಲೇ ಶಾಂತಿ ವಾಸ ಮಾಡ್ತಿರ್ತದಂತ. ಅನ್ನ ಬಹಳ ಮುಖ್ಯ. ಒಬ್ಬ ರಾಜ ಸಾಕಷ್ಟು ಅರ್ಥ ಸಂಪತ್ತನ್ನ ಗಳಿಸ್ಬೇಕಂತ ಒಂದು ಹುಚ್ಚು. ಆದ್ರ ಸಂಪತ್ತಿಗಿಂತ ಬೆಲೆ ಬಾಳದ್ದು ಯಾವುದಿಲ್ಲ ಅಂತ ತಿಳ್ಕೊಂಡಿದ್ದ. ಆದ್ರ ತಾಯಿ ತಂದೆ ಹಿರಿಯರೆಲ್ಲ ಹೇಳಿದ್ರು, ಆ ಸಂಪತ್ತು ಇರಲಿ, ಅದ್ರಲ್ಲಿ ಸ್ವಲ್ಪ 4 ಜನರಿಗೆ ಉಣಿಸೋದನ್ನ ಕಲಿ, 4 ಜನರಿಗೆ ನೀರಡಿಸಿದ ನೀರನ್ನು ಕೊಡಿಸು. ಆದ್ರ ಅದು ಸಂಪತ್ತದ. ಅದ್ಯಾವ ಸಂಪತ್ತಂದ. ಎಲ್ಲಿ ಮನೆಯಿಂದ ಹೊರ ಹೋಗ್ಬೇಕಾದ ಹಿಂದಿನವ್ರು ಹಿರಿಯರು ಯಾತ್ರೆಗೆ, ಹೊಲಕ್ಕ, ಕೆಲಸಕ್ಕ, ವ್ಯಾಪಾರಕ್ಕೆ ಎಲ್ಲಿ ಹೋದ್ರ ತಾಯಂದ್ರೆ ಏನ್ ಮಾಡ್ತಿದ್ರು, ಒಂದು ಬುತ್ತಿ ಕಟ್ಟಿ ಕೊಡ್ತಿದ್ರು. ಕುಡಿಯಾಗ ತತ್ರಾಣಿಯಲ್ಲಿ ನೀರು ಕೊಡ್ತಿದ್ರು, 2 ತಕೊಂಡು ಹೋಗಂತ. ಯಾಕೆ ಏನಿಲ್ಲದ ನಡೀತಿತ್ತು, ತತ್ರಾಣಿಯಲ್ಲಿ ನೀರು ಇರಬೇಕು, ಒಂದು ತುತ್ತು ಅನ್ನ ಇರಬೇಕು. ಹಿರಿಯರು ತಾಯಂದ್ರೆಲ್ಲಾ ಮಾಡಿದ್ರು. ಆಗ ರಾಜನಿಗೆ ಹೇಳಿದರು, ಸ್ವಲ್ಪ ಒಂದು ಬುತ್ತಿ ಕಟ್ಟಿ ಕೊಡ್ತೀವಿ, ರೊಟ್ಟಿ ತಕೋ, ತತ್ರಾಣಿ ನೀರು ತಕೋ. ಅವಂದ, ನಾನು ರಾಜ, ನನಗೆ ಅದು ನಡೆಯಂಗಿಲ್ಲ ಅಂತ, ಸಂಪತ್ತು ಬೇಕು. ತಾಯಂದ್ರೆ ಹೇಳಿದ್ರು, ಇಲ್ಲ, ಅನ್ನ ನೀರು ಇರಬೇಕಾಗ್ತದ, ಪ್ರವಾಸಕ್ಕೆ ಹೋಗ್ತಾ ಇದ್ದಿಂದ 2 ಇರಬೇಕಾಗ್ತದೆ. ಅವಂದ, ಅದು ನನಗೆ ಬೇಕಾಗಿಲ್ಲ ಅಂತ. ನನಗೆ ಸಂಪತ್ತು ಮುಖ್ಯ, ಸಂಪತ್ತದ ಎಲ್ಲಾ ಸಿಗ್ತತು, ಅದ್ಯಾವ ಅನ್ನ ಅಂತಂದ. ಆಗ್ಲಿ ಅಂತಂದ್ರು. ಆತ ಹೊರಟ. ಮರುಭೂಮಿಯಲ್ಲಿ ಹೋದ ಮಧ್ಯಾಹ್ನದ ವೇಳೆ ವಿಪರೀತ ಎರಡಿಕೆ ಆಯ್ತು.
ಎಲ್ಲಿ ಸಮೇತ ಆತನಿಗೆ ನೀರು ಸಿಗಲಿಲ್ಲ. ಇನ್ನೇನು ನೀರಿಲ್ಲ, ಬದುಕುದಿಲ್ಲಂಗಾಯ್ತು. ಕುದುರೆ ಮೇಲೆ ಸವಾರಾಗಿ ಹೋಗ್ತಾ ಇದ್ದ ಎಲ್ಲೋ ದೂರದಲ್ಲಿ ಒಂದು ಗುಡಿಸಲು ಕಾಂತು. ಅವನಿಗೆ ಹೋದ ಜೀವ ಒಂದಂಗಾಯ್ತು. ಆ ಗುಡಿಸಲದ ಹೊಕ್ಕಿ ಒಳಗೆ ನೋಡ್ತಾನ, ಅಲ್ಲಿ ಒಂದು ಹೂಜಿತ್ತು, ನೀರಿನ ಗಡಿಗಿತ್ತು. ಅವನಿಗೆ ಇಷ್ಟು ಸಂತೋಷ ಆಯ್ತು, ಇನ್ನ ಬದುಕ್ತೆ ಅಂತ ಅಂದ. ಅಲ್ಲಿ ಹೋಗಿ ನೋಡ್ತಾನ, ಗುಡಿಸಲು ಒಳಗೆ ಹೋದ. ಗುಡಿಸಲು ನೋಡ ಸಂತೋಷ ಆಯ್ತು, ಗಡಿಗೆ ಹರಿವೆ ನೋಡೋಣ ಮತ್ತೆಷ್ಟು ಸಂತೋಷ ಆಯ್ತು. ತಂಪಾದ ನೀರು ಕುಡಿಯಕ್ಕೆ ಸಿಕ್ತಂತ. ಕಾಲ ಬಟ್ಟೆ ಮುಚ್ಚಿದ್ರು. ಹೀಗೆ ಬಟ್ಟೆ ತೆಗೆದು ಒಳಗೆ ನೋಡ್ತಾನ, ಒಳಗೆಲ್ಲ ಮುತ್ತು ರತ್ನ ಬೆಳ್ಳಿ ಬಂಗಾರ ಇತ್ತು. ಅವನು ಎಷ್ಟು ಸಿಟ್ಟು ಬಂತು. ಯಾಕೆ? ಅವನು ಬೇಕಾಗಿದ್ದು ನೀರು, ಅಲ್ಲಿರೋದು ಬಂಗಾರ. ಅವಂದ ಇಲ್ಲಿ ನೀರಿರ್ತಿದ್ರೆ ನಾ ಬದುಕ್ತಿದ್ದೆ, ಆದ್ರೆ ಬಂಗಾರ ಅದ ನಾನು ಉಳಿಸ್ಲಿಲ್ಲ. ಕೊನೆಗೆ ಅಷ್ಟೇ ಸಿಟ್ಟಿನಿಂದ ಮತ್ತೆ ಹೊರಟ. ಕುದುರೆ ಮೇಲೆ ಸವಾರಾಗಿ ಉಳಿಬೇಕು, ಎಲ್ಲಾದ್ರೂ ಒಂದು ತುತ್ತು ಅನ್ನ ಸಿಗಬೇಕು, ಒಂದು ಗುಟ್ಟಕ್ಕೆ ನೀರು ಸಿಕ್ಕರೆ ಸಾಕು, ನನಗೆ ಮತ್ತೇನು ಬೇಡ ಅಂತ ಅನ್ಸಕ್ ಶುರು ಆಯ್ತು. ಯಾಕೆ? ಅಷ್ಟ ಜೀವನದಲ್ಲಿ ಅನ್ನದ ಬೆಲೆ ಅವನಿಗೆ ಗೊತ್ತಾಗಕ್ ಶುರು ಆಯ್ತು. ಮರುಭೂಮಿ ಬಿಟ್ಟ ಮತ್ತು ಕಾಡಿನಲ್ಲಿ ಹೊಕ್ಕ, ಅಲ್ಲಿ ಯಾರಾದ್ರೂ ಸಿಗಬಹುದಂತ ಹುಡುಕ್ಯಾಡ್ದ. ಇನ್ನೇನು ನಿತ್ರಾಣಾಗಿತ್ತು, ಮುಖೆಲ್ಲ ಬಾಡಿತ್ತು, ಮಾತಾಡದ ಶಕ್ತಿ ಇರಲಿಲ್ಲ. ಅಂತ ಸ್ಥಿತಿ ಬಂದಿತ್ತು. ಮುಗಿದೋಯ್ತು, ನನ್ನ ಪ್ರಾಣ ಹೋಯ್ತಂತ. ಅಂತ ಸಮಯದಲ್ಲಿ ಅಲ್ಲೊಂದು ಸಣ್ಣ ಹುಡುಗ ಆಡ್ತಿದ್ದ. ಆ ಹುಡುಗನ ಕೇಳ್ದ, ಬಾಲಕನೇ, ನನಗ ಒಂದು ತುತ್ತು ಅರ್ಧ ರೊಟ್ಟಿ ಕೊಟ್ರೆ ಸಾಕು, ನಾನು ರಾಜ, ನಿನಗ ನನ್ನ ರಾಜ್ಯವನ್ನ ಅರ್ಧ ರಾಜ್ಯ ಕೊಟ್ಟು ಬಿಡ್ತೇನೆ, ಅದನ್ನ ಒಂದು ಅರ್ಧ ರೊಟ್ಟಿ ಕೊಡು, ಒಂದು ಗುಟ್ಟಕ್ಕೆ ನೀರು ಕೊಡು. ಆ ಹುಡುಗ ಬಹಳ ಪ್ರಸನ್ನ ಇದ್ದ. ಅವಂದ, ರಾಜ್ಯ ಆಮೇಲೆ, ಮೊದಲು ಬಾ, ನನ್ನೊಂದು ಕುಟೀರದ, ಎಲ್ಲಾ ಚಲೋನೆ ಅಡಿಗೆ ಅದಂತ. ಹೋಗಿ ಚಲೋ ಬಿಸಿ ಬಿಸಿ ರೊಟ್ಟಿ ಕೊಟ್ಟ. ಆಮೇಲೆ ಅದ್ರ ಮೇಲೆ ಚಟ್ನಿ ಮೊಸರು ಹಚ್ಚಿ ಊಟ ಮಾಡಂತಂದ. ಊಟ ಮಾಡಿ ಕುಡ್ಯಾಕ ಚಲೋ ತಂಪಾದ ನೀರನ್ನು ಕೊಟ್ಟ. ನೀರು ಕುಡಿದು ಒಂದು ರೊಟ್ಟಿ ಉಂಡ, ನೀರು ಕುಡ್ದ. ಇಷ್ಟು ಸಂತೋಷ ಆಯ್ತು, ಅವನಿಗೆ ಚೈತನ್ಯ ಬಂತು. ಚೈತನ್ಯ ಬಂದು ಅವನಿಗೆ ಹೇಳ್ದ, ನೀ ಬಾ, ನಿನಗೇನು ಬೇಕು ಕೇಳು ಅಂತ ಅಂದವ. ನಾನು ರಾಜ, ನನಗ ಪ್ರಾಣ ಉಳಿಸಿದೇನು, ಅದಕ್ಕೆ ನನಗೇನು ಬೇಕು ಕೇಳು ಅಂತಂದ. ಅವಾಗ ಹುಡುಗ, ನೀ ಏನು ಕೊಡ್ತಿ? ನಿನ್ನಲ್ಲಿ ಏನದ ಕೊಡಾಕ ಏನದ? ಯಾಕೆ ನೀ ಏನಂದೆ? ಒಂದು ರೊಟ್ಟಿ ಕೊಟ್ರ ಅರ್ಧ ರಾಜ್ಯ ಕೊಡ್ತಂತಂದೆ. ನನ್ನಲ್ಲಿ 2 ರೊಟ್ಟಿ ಅವ, ನಿನ್ನ ರಾಜ್ಯನ ಬೆಲೆ ಅದಂತಂದ. ಒಂದು ರೊಟ್ಟಿ ಒಂದ್ ಕಡೆ, ಅರ್ಧ ರಾಜ್ಯ ಒಂದ್ ಕಡೆ. ಅದಕ್ಕ ನಿನ್ನ ರಾಜ್ಯ ಉಳಿಸಿದ್ದು, ನಿನ್ನ ಉಳಿಸಿದ ರೊಟ್ಟಿ, ಅದಕ್ಕೆ ರಾಜ್ಯ ಉಳಿಸಿಲ್ಲ. ಅದಕ್ಕೆ ನಿನ್ನ ರಾಜ್ಯ ನನಗಿರಲಿ, ಈ ರೊಟ್ಟಿ ನನಗಿರಲಿ ಅಂತಂದ. ಅದಕ್ಕೆ ನೀ ಏನು ಕೊಡ್ತಿ? ಮತ್ತೆ ಯಾವಾಗ ದಾರಿ ತಪ್ಪಿದ್ರ ಇಲ್ಲಿ ಬಾ, ನನ್ನ ರೊಟ್ಟಿ ಅದ, ಊಟ ಮಾಡು, ಹೋಗಂತಂದವ. ಅವಾಗ ರಾಜರ ಕಣ್ಣ ತೆರೆದಿತ್ತು. ನಾನು ಸಂಪತ್ತಿಗೆ ಬೆಲೆ ಕೊಟ್ಟೆ, ಆದ್ರೆ ಈ ಹುಡುಗ ನಿಜವಾದ ಸಂಪತ್ತಿಗೆ ಬೆಲೆ ಕೊಟ್ಟಂತ. ಆ ಸಂಪತ್ತನ್ನ ಉಳಿಸಿಲ್ಲ, ಆದ್ರೆ ಹುಡುಗನ ದೃಷ್ಟಿಯಲ್ಲಿ ಅನ್ನ ಸಂಪತ್ತಿನ ಉಳಿಸ್ತಂತ. ತಿರುತ್ತ ಅನ್ನಂ ಜಲಂ ಸುಭಾಷಿತಂ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಲೋಕಕ್ಕೆ ಅನ್ನವೇ ದೈವ ಸರ್ವದ್ದಂತ. ಆಗ ಹಸಿದವರ ಅನ್ನ ಕೊಟ್ರ ಅದು ನಿಜವಾದ ಪುಣ್ಯ ಅಂತ. ಅದನ್ನ ಬಿಟ್ಟರು ಮತ್ತೇನ್ ಮಾಡಿದ್ರ ಆಗೋದಿಲ್ಲ. ಅದಕ್ಕ ಅನ್ನವ ನಿಕ್ಕಿದರೆ ಪುಣ್ಯಬಹುದು, ವಸ್ತ್ರವ ನಿಕ್ಕಿದರೆ ಧರ್ಮಬಹುದು ಅಂತ. ಆಗ ನಾವು ಧರ್ಮವಂತನಾಗಬೇಕಾದ್ರ ದಾನ ಮಾಡೋದನ್ನು ಕಲಿಬೇಕಂತ. ಅದಕ್ಕೆ ತಮಗೊಂದು ಗೊತ್ತಿ ವಿಷಯ. ಯಾವಾಗ ಜಡರ ದಾಸಿಮೆಯವರು ಎಷ್ಟು ಚಲೋ ಬಟ್ಟೆ ನೇಯ್ತಾರ, ಇಡೀ ತಾವು ಕಷ್ಟಪಟ್ಟು ಬಟ್ಟೆವನ್ನು ನೇಯ್ತಾರ, ಅಷ್ಟು ಮನಸಾರೆ ದೇವನಿಗಾಗಿ ಬಟ್ಟೆ ಅಂತ ಭಾವಿಸಿ ಪ್ರತಿಯೊಂದು ಕಾಯಕ ಅದು ದೇವನ ಸೇವೆ ಅಂತ ಮಾಡ್ತಿದ್ರು. ಏನ್ ಕೆಲಸ ಅಂತ ಅಂತಿದ್ದಿಲ್ಲ, ಪ್ರತಿಯೊಂದು ಮಾಡುವ ಕಾಯಕ ಅದು ಈಶ ಶಿವ ಅಂತ ಮಾಡ್ತಿದ್ರು. ಅಂತ ಬೆಲೆ ಬಾಳೋ ಬಟ್ಟೆಯನ್ನು ಅವರು ನೇಯ್ತರು. ನೇಯ್ದು ಸಂತೆಗೆ ಮಾರಾಟಕ್ಕೆ ಒಯ್ತಾರ. ಆದ್ರ ಅಂತ ಬೆಲೆ ಬಾಳುವಂತ ಬಟ್ಟೆ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಯಾರಿಗೆ ಇರಲಿಲ್ಲ. ಯಾಕೆ? ಬಟ್ಟೆ ನೋಡದ ಅಷ್ಟು ಸುಂದರ ಬಟ್ಟೆ ಅದ, ಕೊಡುವಂತ ರೊಕ್ಕ ಮಾತ್ರ ಕಡಿಮೆ ಇತ್ತು. ಯಾರು ಕೂಡ ಸಂತೆಯಲ್ಲಿ ಬಟ್ಟೆ ಖರೀದಿ ಮಾಡಲಿಲ್ಲ. ಕೊನೆಗೆ ಚಳಿಗಾಲ ದಿವಸ ದಾಸಿಮೇನವರು ತನ್ನ ಬಟ್ಟೆಯನ್ನು ತಕೊಂಡು ಹೋಗ್ತಾ ಇದ್ರು. ಹೋಗಬೇಕಾದರ ಹಾದಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನಡುಕ್ತಾ ಇದ್ದ. ವಿಪರೀತ ಚಳಿ. ಆ ಚಳಿಯಲ್ಲಿ ಆತ ನಡುಕ್ತಾ ಇದ್ದ. ಕೊನೆಗೆ ಆತ ಕೇಳ್ದ, ನಾನು ನಡುಕ್ತಾ ಇದ್ದೇನೆ, ನನಗೆ ಬಟ್ಟೆ ಕೊಡು ಅಂತ. ಆದ್ರ ದಾಸಿಮೆಯವರು,
ಇಂಥ ಬೆಲೆ ಬಾಳುವಂತ ಬಟ್ಟೆ ನಾನು ಅದನ್ನ ನೇಯ್ದೀನಿ, ಯಾರು ಕೂಡ ರೊಕ್ಕ ಕೊಟ್ಟು ತಗೊಳ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ, ಕಡಿಮೆ ಬೆಲೆ ಅದ, ಅದಕ್ಕೆ ಹೆಚ್ಚು ಬೆಲೆ ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ದ. ಕಡಿಮೆ ಬೆಲೆ ಕೊಟ್ಟಿರ್ಲಿಲ್ಲ. ಆದ್ರೆ ಒಬ್ಬ ಚಳಿಗಾಲದಲ್ಲಿ ವ್ಯಕ್ತಿ ಸಾಯಂಕಾಲ ನಡುಕ್ತದಾನ, ಅವ ಕೇಳ್ತಾನ ಹೊಚ್ಕಲಕ್ಕೆ ಬಟ್ಟೆ ಕೊಡಂತ. ಅವರಂದ್ರು ಈ ಬಟ್ಟೆ ಮನೆಗೆ ಒಯ್ಯೋದಲ್ಲ, ಇದು ಕೊಟ್ಟು ಸಂತೋಷ ಪಡಬೇಕು, ಅವನನ್ನ ಉಳಿಸ್ಬೇಕಂತ. ಅದಕ್ಕಾತ ದಾಸಿಯವರು ಅವನಿಗೆ ಬಟ್ಟೆನ ಕೊಡ್ತಾರ. ಬಟ್ಟೆನ ಕಟ್ಟಾಗ ಸಂತೋಷವಾಗಿ ಅವನಿಗೆ ನಕ್ಕೋತ ಬಟ್ಟೆ ಕೊಡ್ತಾರ. ಆ ಬಟ್ಟೆನ ಆತ ತಕೊಳ್ತಾನ. ತಕೊಂಡು ಏನ್ ಮಾಡ್ತಾನಂದ್ರ ಅವರ ಕನ್ನೆದರೆ ಆ ಬಟ್ಟೆನ ಹರಿಯಾಕ್ ಶುರು ಮಾಡ್ದ. ಹರಿದು ಅವರು ಕೈಗೆ ಕಾಲಿಗೆಲ್ಲ ಕಟ್ಟಾಕ್ ಶುರು ಮಾಡ್ದ. ಎಲ್ಲ ಜನ ನೋಡಿ ಆಶ್ಚರ್ಯಪಟ್ರು. ಏನಪ್ಪ ಎಷ್ಟು ಕಷ್ಟಪಟ್ಟತ್ತ ಬಟ್ಟೆನ ನಿಧಾನ, ಆದ್ರೆ ಬಟ್ಟೆ ಹರಿದು ಎಲ್ಲೋ ಕಟ್ಕೋತಾ ಇದೆ ಅಂತ. ನೋಡೋರಿಗೆ ತಾಪಾಕಕ್ ಶುರು ಆಯ್ತು, ನೋಡೋರಿಗೆ ಸಿಟ್ಟು ಬಂತು. ಆದ ದಾಸಿಮ ಅಷ್ಟೇ ನಕ್ಕೋತಿದ್ದ. ದಾಸಿಯ ಮುಖದ ಮೇಲೆ ತಾಪಿರ್ಲಿಲ್ಲ, ನಗು ಇತ್ತು. ಎಲ್ಲರಿಗೂ ಆಶ್ಚರ್ಯ, ಇಷ್ಟು ಕಷ್ಟಪಟ್ಟು ಬೆಲೆ ಬಾಳೆ ಬಟ್ಟೆಯನ್ನು ನಿರ್ಮಾಣ ಮಾಡದೆ, ಎಷ್ಟು ಜನ ರೊಕ್ಕ ಕೊಟ್ಟರು ಅವ್ರಿಗೆ ಕೊಡ್ಲಿಲ್ಲ, ಇದ್ರ ಬೆಲೆ ಬಹಳ ಅಂತ ಹೇಳಿದೆ. ಆದ್ರೆ ಸಾಮಾನ್ಯ ವ್ಯಕ್ತಿ ಕೊಟ್ಟಿ, ಆದ್ರೆ ನಿನ್ನ ಕನ್ಯೆ ಬಟ್ಟೆ ಹರಿದಾನ, ನೀನು ಮಾತ್ರ ನಕ್ಕೋತ್ ಕುಂತಿಯಲ್ಲ. ಅವಾಗತ್ತ ಹೇಳ್ದ, ಕೊಡೋದು ನನ್ನ ಕರ್ತವ್ಯ, ಕೊಟ್ಟ ಮೇಲೆ ಮುಗಿತು. ಕೊಡೋಕ್ಕಿಂತ ಮೊದಲು ಯೋಚನೆ ಮಾಡಿ ಕೊಡಬೇಕು, ಯಾರಿಗೆ ಕೊಡ್ಬೇಕಂತ. ಅವನಿಗೆ ಕೊರತಿತ್ತು, ನಾ ಕೊಟ್ಟಿನಿ, ಆದ್ರ ಕೊಟ್ಟ ಮೇಲೆ ನಾ ವಿಚಾರ ಮಾಡಬಾರದು, ನಾ ಕೊಟ್ಟಿನಂತ. ಯಾವಾಗ ಎಲ್ಲರಿಗೆ ತಾಪಕಾಕ್ ಸುರಾಯ್ತು, ಇಷ್ಟು ಕಥೆ ಬರೆದಾರ. ಅದಕ್ಕ ಹರಿದು ಕೈಗೆ ಕಾಲಿಗೆ ಕಟ್ಕೊಳ್ಳಂತ ವ್ಯಕ್ತಿ ಮತ್ತಾರಿಲ್ಲ, ಸಾಕ್ಷಾತ್ ಶಿವಾನಿ ಆಗಿದ್ದಂತ. ದಾಸಿಯನನ್ನು ಪರೀಕ್ಷೆ ಮಾಡಾಕನ ಬಂದಿನಂತ ಹೇಳ್ದಂತ. ಆಗ ವಸ್ತ್ರವ ನಿಕ್ಕಿದರೆ ಧರ್ಮಬಹುದು. ಆಗ ದಾಸಿಮ ತನಗಾಗಿ ಬಟ್ಟೆ ಇರಲಿ, ಹಣಕ್ಕಾಗಿ ಬಟ್ಟೆ ಅಂತ ಭಾವಿಸಿಲ್ಲ, ಧರ್ಮಕ್ಕಾಗಿ. ಯಾರಿಗೆ ಕೊರತೆ ಕೊಡಬೇಕು, ಕೊಟ್ಟು ಮರಿಬೇಕಂತ. ಕೊಟ್ಟಿನಿ ಕೊಟ್ಟಿನಂತ ತಲೆ ಉಳಿಬಾರದು. ಆಗ ಕೊಟ್ಟು ಮರಿಬೇಕಂತ. ವಸ್ತ್ರವ ಕೊಟ್ಟಿದರೆ ಧರ್ಮಬಹುದು, ಧನವ ಕೊಟ್ಟರೆ ಸ್ತ್ರೀ ಬಹುದಂತ. ಆಗ ಸಂಪತ್ತನ್ನು ಕೊಡಾಕ್ ಶುರು ಮಾಡಿದ್ರೆ ಸಂಪತ್ತು ಮತ್ತೆ ಬರಾಕ್ ಶುರು ಆಗ್ತದಂತ. ನಾವು ಏನು ಕೊಡ್ತೀವಿ ತಾನೇ ಬರಾಕ್ ಶುರು ಆಗ್ತದ. ಆಗ ಚನ್ನಬಸ ಹೇಳ್ತಾರ, ತ್ರಿಕರಣ ಶುದ್ಧವಾಗಿ ಕೊಟ್ಟರ ಮುಕ್ತಿಯ ಹೋದು ಕೂಡಲ ಚೆನ್ನ ಸಂಗೈನಲ್ಲಿ ಅಂತ. ಆಗ ನಾವು ಏನೇ ಮಾಡಲಿ ಅದಕ್ಕೆ ಬಸ್ಸ ಹೇಳಿದ್ರು, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ಧನವ ಅಲಿಸದಂತೆ ಮಾಡಯ್ಯ. ತನು ದಾಸೋಹಕ್ಕೆ ಸವೆದು ಮನದಾಸಕ್ಕೆ ಉಬ್ಬುವಂತೆ ಮಾಡಯ್ಯ. ಧನದಾಸಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದಲೆ ನಿರಂತರ ಆಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಎಷ್ಟು ಚಲೋ ಮಾತು ಬಸ್ಸ ಹೇಳ್ತಾರೆ. ಆಗ ಅವರು ಬೇಡದನ್ನ ಕಲಸಂತ ಭಗವಂತನ ಕೇಳಿಲ್ಲ. ಭಗವಂತನೇ ಕೂಡಲ ಸಂಗಮ ದೇವ, ನನ್ನ ದಾಸು ಬರುವಂತ ಭಾವ ಮಾಡು. ಎಷ್ಟು ಹೇಳ್ತಾರ, ತನ್ನುವ ಬೇಡದಿಡೇವೆ. ಹಾಗ ಬಸ್ಸನ್ನು ಕೊಡುವಂತ ಭಾವ ನಂಬಲ್ಲಿ ಅದ, ಅದಕ್ಕೆ ಬೇಡ್ರಿ ಅಂತಂತಾರ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ಧನವ ಅಲಸದಂತೆ ಮಾಡಯ್ಯ. ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು, ಮನದಾಸೋಹಕ್ಕೆ ಸೆವೆದು ಧನದಾಸೋಹಕ್ಕೆ ನಿಮ್ಮ ಶರಣರ ಪ್ರಸಾದಲಿ ನಿರಂತರ ಆಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು. ಆಗ ನಿಜವಾದ ಸೌಖ್ಯ ಇಲ್ಲ ಅಂತಂದ್ರೆ ಇಲ್ಲಿ ಕೊಡುವ ಭಾವದ ಅಲ್ಲಿ ಸೌಖ್ಯದಂತ. ಆಗ ನಾವು ಕೊಡೋದನ್ನ ಕಲಿಬೇಕಂತ ವಸುನಿ ವಚನದಲ್ಲಿ ಹೇಳ್ತಾ ಇದ್ದಾರೆ. ಆಗ ನಾವು ಏನೋ ಕೊಡೋದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದ್ರೆ ಅನ್ನವನ್ನು ಕೊಡೋದನ್ನ ಕಲಿಬೇಕು. ಎಲ್ಲಿ ಒಂದು ತುತ್ತು ಅನ್ನ ಕೊಟ್ರ ಸಾಕು, ಸಾಕ್ಷಾತ್ ಭಗವಂತಗೆ ತೃಪ್ತಿ ಆಗ್ತದೆ. ಎಲ್ಲಿ ಜೀವ ತೃಪ್ತಿ ಪಡ್ತದ ಅಲ್ಲಿ ಶಿವ ತೃಪ್ತಿ ಪಡಕ್ ಶುರು ಆಗ್ತಾರ. ಇನ್ನೊಬ್ಬರ ಮುಖದ ಮೇಲೆ ಕಳೆ ಬಂತು, ನಮ್ಮ ಜೀವನದಲ್ಲಿ ಕಳೆ ಬರಕ್ ಶುರು ಆಗ್ತದೆ, ನಮ್ಮ ಜೀವನ ಅರಳಕ್ ಶುರು ಆಗ್ತದೆ. ಹಾಗ ನಮ್ಮ ಜೀವನ ಅರಳಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಒಂದು ತುತ್ತು ಅನ್ನ ಕೊಡೋದನ್ನ ಕಲಿಬೇಕಾಗ್ತದೆ. ಆಗ ಇಲ್ಲಿ ಅನ್ನ ಅದ, ಎಲ್ಲ ಅದ ಅಂತ. ಅನ್ನ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಸಂಪತ್ತು ಇರಲಿ ಬೇಡ ಅಂತಲ್ಲ, ಅದು ಯಾವ ಸಂಪತ್ತು, ಭೌತಿಕ ಸಂಪತ್ತು ಇರಲಿ ಇರದಿರಲಿ, ಆದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಅನ್ನ ಮತ್ತು ನೀರು ಇರಬೇಕು. ಇವೆಲ್ಲ ಎರಡು ಇಲ್ಲ, ಎಲ್ಲ ಅದ, ಏನು ಇಲ್ಲ ಅಂತ. ಬೇರೆ ಸಂಪತ್ತು ಇರ್ಲಿಕ್ಕಿಲ್ಲ, ಅನ್ನ ನೀರಿತ್ತು, ಎಲ್ಲ ಅದ ಅಂತ. ಅದಕ್ಕೆ ನಮ್ಮನ್ನ ಉಳಿಸೋದು, ಬಂದರ ಉಳಿಸೋದು, ಬಂದರ ಮುಖನ ಅರಳಿಸೋದು, ಎರಡೇ ಪ್ರೀತಿ ಮಾತು. ಆಗ ನಮ್ಮ ನಿಜವಾದ ಮನೆಯಲ್ಲಿ ಎರಡು ಬಹಳ ಮುಖ್ಯ ಅಂತ. ಕಲ್ಯಾಣದ ಶರಣರ ಮನೆಗಳು ಚಿಕ್ಕ ಚಿಕ್ಕ, ಅವ್ರ ಮನೆಗಳು ಗುಡಿಸಿರದ ಮನೆಗಳು. ಆದ್ರೆ ಮನೆಯಲ್ಲಿ ಹುಡುಕಿದರೆ ಸಂಪತ್ತು ಸಿಗುತ್ತಿತ್ತು ಗೊತ್ತಿಲ್ಲ.
ಆದ್ರೆ ಅಂತ ಮನೆಯಲ್ಲಿ ಮಾತ್ರ ಎರಡು ಇದ್ದೇ ಇರ್ತಿತ್ತು, ಒಂದು ಅನ್ನ ನೀರು ಕೊರತೆ ಇರ್ತಿದ್ದಿಲ್ಲ. ಆಗ ಬಸವನು ಕೂಡ ವಚನದಲ್ಲಿ ಹೇಳ್ತಾರ, ಕಲ್ಯಾಣದಲ್ಲಿ ಅವ್ರು ವಚನದಲ್ಲಿ ಕೂಡ ಹೇಳಿದರು, ಯಾರೇ ಬರಲಿ ಬಂದ ತತ್ಕಾಲಕ್ಕುಂಟು ಕೂಡಲ ಸಂಗನ ಶರಣರು, ಮಣಿನೋಡಾ ಬಡವರು ಮಣನೋಡಾ ಸಂಪನ್ನರು. ಕೊನೆ ಸಾಲದಲ್ಲಿ ಹೇಳ್ತಾರ, ಬಂದ ತತ್ಕಾಲಕ್ಕುಂಟು. ಯಾರೇ ಮನೆಗೆ ಬರಲಿ ತತ್ಕ್ಷಣ ಅದ ಅಂತ. ಏನದ? ಅನ್ನ ಅದ, ನೀರದ, ಅವ್ರಿಗೆ ಏನು ಬೇಕದ ಅದ, ಇತ್ತಂದ್ರೆ ಎಲ್ಲ ಅದ ಅಂತ. ಅದು ಇಲ್ಲ, ಏನು ಇಲ್ಲ ಅಂತ ಅರ್ಥ. ಆಗ ಅವಾಗ ಯಾರ ಮನೆಯಲ್ಲಿ ಎರಡು ಇರ್ತಾವ ಆ ಮನೆ ಶ್ರೀಮಂತ ಆಗ್ತದ. ಆಗ ಮನೆಯಲ್ಲಿ ಸಂಪತ್ತು ಅನ್ನ ನೀರು ಇರಬೇಕು, ಕೊಡುವಂತ ಭಾವ ಒಳಗಿರಬೇಕು. ಎರಡಿತ್ತಂದ್ರ ಮನ್ಯಾಗ ಅದು ಇತ್ತಂದ್ರ ಮನೆ ಶಾಂತಿ ಆಗ್ತತ್ತು, ಕೊಡುವಂತ ಭಾವ ಮನಸ್ಸಿಗಿತ್ತಂದ್ರ ಮನಸ್ಸು ಶಾಂತ ಆಗ್ತದೆ. ಮನೆ ಶಾಂತ ಆಗಬೇಕಾದ್ರೆ ಮನ್ಯಾಗ ಅನ್ನ ನೀರು ಇರಬೇಕು, ಮನಸ್ಸು ಶಾಂತ ಆಗಬೇಕಾದ್ರೆ ಮನಸ್ಸಿನಲ್ಲಿ ಕೊಡುವಂತ ಭಾವ ಇರಬೇಕು. ಇವೆರಡಿತ್ತಂದ್ರ ಮನೆನೇ ಶಾಂತ ಆಗ್ತತ್ತು, ಮನಸ್ಸು ಕೂಡ ಶಾಂತ ಆಗ್ತದೆ. ಅಂತ ಶಾಂತನ ಆಗಬೇಕಾದ್ರೆ ಸತ್ಸಂಗ ಬಹಳ ಮುಖ್ಯ. ಅದಕ್ಕೆ ಅಪ್ಪರ ಮನಸ್ಸು, ಎಲ್ಲರ ಮನಸ್ಸು ಯಾಕೆ ಶಾಂತಿ ಇರ್ತದೆ? ಅಪ್ಪರ ಸಾವಿರಾರು ಮಕ್ಕಳನ್ನ ಕೊಡ್ತಿರ್ತಾರೆ. ನೀವು ಕೂಡ ಮನೆಗೆ ಯಾರೇ ಬಂದರ ಸಮೇತ ಕೊಡ್ತಿರ್ತೀರಿ. ಇಲ್ಲಿ ಕೊಡುವಿಕೆ ಅದ, ಅಲ್ಲಿ ಸಂತೋಷ ಅದ, ಅಲ್ಲಿ ಬೇಡುವಿಕೆ ಅದ, ಅಲ್ಲಿ ದುಃಖ ಅದ. ಕೊಡೋದನ್ನು ಕಲಿಬೇಕು. ಅದಕ್ಕೆ ಅಪ್ಪರಂತೂ ಬಸವ ಕಲ್ಯಾಣದಲ್ಲಿ ಸಾವಿರಾರು ಭಕ್ತರಿಗೆ ಅನ್ನದಾಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಬಂದು ಉಂಡು ಸಂತೋಷ ಪಟ್ರ ಸಾಕ್ಷಾತ್ ಬಸವನ ಸಂತೋಷ ಪಟ್ಟಂತ ಭಾವ ಅಪ್ಪರಿಗದಂತ. ಎಲ್ಲಾ ಸಂಪತ್ತದ, ಆದ್ರೆ ಬಂದವರು ಉಪವಾಸ ಹೋದ್ರ ಅದ್ಯಾವ ಸಂಪತ್ತಂತ. ಬಂದರ ತೃಪ್ತಿ ಪಟ್ರ ಕೂಡಲ ಸಂಗಮ ಬಸವನ ಸಂತೋಷ ಪಟ್ಟಂತ. ಹಾಗ ಅಪ್ಪರು ಆ ಭಾವವನ್ನು ಇಟ್ಕೊಂಡವ್ರ ಅದಾರ. ಅದಕ್ಕೆ ಸಾವಿರಾರು ಜನ ಬರ್ತಾರ, ಸಂತೋಷ ಪಡ್ತಾರಂತ. ಅದಕ್ಕೆ ಅವರನ್ನು ಉಣಿಸಿದ್ರ ಶಿವನಿಗೆ ಉಣಿಸಿದಂಗಂತ. ಹಾಗ ಯಾರಿಗೆ ಕೊರತೆದ ಅವರನ್ನು ಕೊಡೋದನ್ನ ಕಲಿಬೇಕು. ಎಲ್ಲ ಇದ್ದವ್ರು ಉಣಿಸಿದ್ರು, ಎಲ್ಲಾ ಹೊಟ್ಟಿ ತುಂಬ ಉಂಡಾನ ಮತ್ತ ಒಂದು ತುತ್ತು ಹಳೆನಿಗೆ ಉಣಿಸಿದ್ರು ಅದ್ಯಾವ ಹಳೆ ಅಂತಾನ, ಆ ಅನ್ನ ಬ್ಯಾಡೋ, ನನಗೆ ಬೇಕಾಗಿದೆ ಬೇರೆ ಅಂತ. ಒಬ್ಬ ಬಡವನಿಗೆ ಒಂದು ಹರದಂಗೆ ಕೊಟ್ರೆ ಸಂತೋಷ ಪಡ್ತಾನ, ಹಳೆನಿಗೆ ಹೊಸ ಕೋಟ್ ಹೊಡಿಸಿದ್ರು ಕೂಡ ಮುಖ ಅರಳುವುದಿಲ್ಲ ಅಂತ. ಯಾಕೆ? ಬೆರಳಿಗೆ ಉಂಗುರ ಹಾಕ್ಯಾನ, ಇನ್ನು ಕೂಡ ಸಂತೋಷ ಹಾಕಿಲ್ಲ. ಯಾಕೆ? ಒಂದೇ ಬೆರಳಿಗೆ ಹಾಕ್ಯಾನ, ಇನ್ನೊಂದು ಬೆರಳಿಗೆ ಹಾಕಿಲ್ಲ ಅಂತಂತಾನ. ಯಾಕೆ? ಅವನ ದೃಷ್ಟಿನೇ ಬೇರೆ, ಇನ್ನೊಬ್ಬರ ದೃಷ್ಟಿನೇ ಬೇರೆ. ಹೆಂಗ ರಾಜನಿಗೆ ಸಂಪತ್ತು ಆ ಸಂಪತ್ತಾಗಿತ್ತು, ಹಳೆನಿಗೆ ಬಂಗಾರ ಸಂಪತ್ತು, ಆದ್ರೆ ನಿಜವಾದ ಭಕ್ತರಿಗೆ ಅನ್ನವೇ ಸಂಪತ್ತು. ಹಾಗ ನಮ್ಮ ಜೀವನ ಉಳಿಸ್ಬೇಕಾದ್ರೆ ಅನ್ನ ಬಹಳ ಮುಖ್ಯ. ಇಂಥ ಅನ್ನವೇ ನಮ್ಮ ಸಂಪತ್ತು. ಅನ್ನ ಇಲ್ಲಿ ನಡೀತಿರ್ತದ, ಅಲ್ಲಿ ಎಲ್ಲಾ ಇರ್ತಿರ್ತಂತ. ಆಗ ಸರ್ವಜ್ಞರು ಹೇಳಿದರು, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ. ಸತ್ಯವಲ್ಲ, ಅನ್ನವೇ ನಿಜವಾದ ಸಂಪತ್ತು. ಅದಕ್ಕೆ ಅನ್ನ ದಾಸೋಹೇ ನಿಜವಾದ ದಾಸೋಹ. ಅದಕ್ಕೆ ಶರಣರು ಅನ್ನಕ್ಕಷ್ಟು ಬಹಳ ಮಹತ್ವವನ್ನು ಕೊಟ್ಟರು. ಅನ್ನ ದಾಸೋಹ ಇಲ್ಲಿ ನಡೀತಿರ್ತದ, ಅಲ್ಲೇ ಸೌಖ್ಯ ಶಾಂತಿಯನ್ನ ಉಳಿತಂತ ಮಾತನ್ನು ಹೇಳುತ್ತಾ ಮತ್ತೆ ನುಡಿ ಆಂಡಿಕೆ ಪ್ರಂಡೆ ಕೊಟ್ಟಂತ ಪರಂಪು ಉಭಯಗಳ ವಂದಿಸಿ ತಮಿಡಬೇಕು. ಶ್ರೀಕರಣ ಶುದ್ಧವಾಗಿ ನೆನೆದರೆ ಮುಕ್ತಿಯಹುದು. ಶ್ರೀಕರಣ ಶುದ್ಧವಾಗಿ ನೆನೆದರೆ ಮುಕ್ತಿಯಹುದು. ಕೂಡಲ ಚೆನ್ನ ಸಂಗಯ್ಯ, ಕೂಡಲ ಚೆನ್ನ ಸಂಗಯ್ಯ, ಕೂಡಲ ಚೆನ್ನ ಸಂಗಯ್ಯ, ಕೂಡಲ ಚೆನ್ನ ಸಂಗಯ್ಯ, ಕೂಡಲ ಚೆನ್ನ ಸಂಗಯ್ಯ. ಈಗ ಎಲ್ಲರೂ ಈ ಕಡೆ ಲಕ್ಷ್ಯ ಇರಲಿ. ಹೊಟ್ಟೆ ಹಸುವಾದಾಗ ಉಣ್ಣೋದು ಪ್ರಕೃತಿ. ಹೊಟ್ಟೆ ಹಸುವಾದಾಗ ಉಣ್ಣೋದು ಪ್ರಕೃತಿ, ಹಸಿಯದೆ ಉಣ್ಣೋದು ವಿಕೃತಿ, ಹಸಿದವನಿಗೆ ಉಣಿಸೋದೇ ಸಂಸ್ಕೃತಿ. ಅದಕ್ಕೆ ಅನ್ನ ಪ್ರಸಾದ ವಿಚಾರ ಕೇಳಿದ್ರಿ. ಈಗ ಪೂಜ್ಯರಿಂದ ಆಶೀರ್ವಾದ ನುಡಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಣೆ ಮಾಡಿಕೊಂಡು, ಪೂಜ್ಯ ಬಸವಲಿಂಗ ಸ್ವಾಮಿಗಳವರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿ. ಗುರುಗಳು ನಿತ್ಯ ನಿತ್ಯದಲ್ಲಿ ಭಾಳ ಚಂದ ವಿಷಯನ ನಮ್ಗೆ ತಿಳಿಸ್ಕೊಡ್ಲತ್ತಾರ. ಭಾಳ ಖುಷಿ ಅದ. ಜೋರಿಲ್ ಹೊಡೀರಿ ಚಪ್ಪಾಳೆ ಪಾಪ. ನಿತ್ಯ ನಿತ್ಯ ನಿನ್ನನ್ನು ಅಷ್ಟೇ ಪರಿಣಾಮಕಾರಿ ಆಯ್ತು. ಇವತ್ತ ದಾಸೋಹ ಕುರಿತು ಹೇಳಿದ್ರು.
ಶರಣರಲ್ಲಿ ನಾನು ಹೇಳಿದೆ ಮೊನ್ನೆ, ಜಗತ್ತಿಗೆ ಶರಣರು ಎರಡು ಕೊಡುಗೆಗಳನ್ನು ಕೊಟ್ಟರು. ಒಂದು ಕಾಯಕ, ಇನ್ನೊಂದು ದಾಸೋಹ. ದಾಸೋಹ, ಆ ದಾಸೋಹದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಹೇಳಿಕ್ಕೆ ಬರೋದಿಲ್ಲ. ನಿಜವಾದ ನಮ್ಮಲ್ಲಿ ಹೆಚ್ಚು ಸಂಪತ್ತು ಸಂಗ್ರಹ ಆಗಬೇಕು ಅಂದ್ರೆ ಮೊಟ್ಟ ಮೊದಲು ದಾಸೋಹ ಉದಾರವಾಗಿ ಮಾಡಬೇಕು. ದಾಸೋಹ ಉದಾರವಾಗಿ ಮಾಡಬೇಕು. ಅಂಥ ದಾಸೋಹ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕು ಅಂತ ಬಹಳ ಚಂದಾಗಿ ಹೇಳಿದರು. ಇವತ್ತ ಎಲ್ಲ ಶರಣರ ಬದುಕು ಹೆಂಗಿತ್ತು ಅಂದ್ರೆ ಅರ್ಚನೆ, ಅರ್ಪಣೆ, ಅನುಭವ, ದಾಸೋಹ, ಈ ಕ್ರಿಯೆಗಳನ್ನು ನಡೀತಿತ್ತು ಶರಣರಲ್ಲಿ. ದಾಸೋಹ ಅವ್ರು ಎಷ್ಟರ ಮಟ್ಟಿಗೆ ದಾಸೋಹಕ್ಕೆ ಮಹತ್ವ ಕೊಟ್ಟರು ಅಂದ್ರೆ ದಾಸೋಹದಲ್ಲಿನೇ ಎಲ್ಲ ಅದ ಅನ್ನಂಥದ್ದು ಶರಣರು ಹೇಳಿದ್ರು. ಚೈತನ್ಯಕ್ಕೆ ಮಹತ್ವ ಕೊಟ್ಟರು, ಜೀವಕ್ಕೆ ಮಹತ್ವ ಕೊಟ್ಟರು. ದೇವ್ರಿಗೆ ನೈವೇದ್ಯ ಮಾಡಂತೆ ಮಾಡಿದ್ರೆ ದೇವ್ರು ಸಂತೋಷ ಪಡಲ್ಲ. ದೇವ್ರಿಗೆ ನೈವೇದ್ಯ ಮಾಡಿದ್ದು ನಾವು ಒಂದಿಷ್ಟು ಒಬ್ರಿಗೆ ಹಸಿದವ್ರಿಗೆ ಒಂದಿಷ್ಟು ಉಣಿಸಿದ್ರೆ ನಿಜವಾದ ದೇವರು ಸಂತೃಪ್ತ ಪಡ್ತಾನೆ. ನಿಜವಾದ ದೇವರು. ಅದಕ್ಕೆ ಹೇಳ್ತಾರಲ್ಲ ಬಸವಣ್ಣವರು, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಮುಖ ಜಂಗಮವೆಂದು ಪಡಿಪದಾರ್ಥವ ನಿಕ್ಕಿದಡೆ ಮುಂದೆ ಸಕಲಾರ್ಥ ನೀವನು ಕೂಡಲ ಸಂಗಮ ದೇವ. ಹೇಳ್ತಾರ, ಬೇರಿಗೆ ನೀರು ಹಾಕಿದೀವಿ ಅಂದ್ರೆ ಮ್ಯಾಲೆಲ್ಲ ಹಣ್ಣು, ಹೂ, ಕಾಯಿ ಎಲ್ಲನೂ ಚಂದಾಗಿ ಬರ್ತಾವ. ಬೇರಿಗೆ ನೀರು ಹಾಕಿದ್ರೆ ಮ್ಯಾಲ ಹೆಂಗ ಬರ್ತದಲ್ಲ ಹಂಗ ಶರಣರು ಹೇಳ್ತಾರ, ಮರಕ್ಕೆ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಮುಖ ಜಂಗಮವೆಂದು. ಜಂಗಮ ಅಂದ್ರ ಎಲ್ಲ ಯಾರು ಬಡವರಿರ್ತಾರ, ದುಃಖಿತರಿರ್ತಾರ, ಅನಾಥರಿರ್ತಾರ, ಕಷ್ಟದಲ್ಲಿರ್ತಾರ, ನೋವಿನಲ್ಲಿರ್ತಾರ, ಅವೆಲ್ಲರೂ ಜಂಗಮ ಸ್ವರೂಪರೇ. ಜಂಗಮ ಸ್ವರೂಪರೇ. ಸಮಾಜಕ್ಕೆ ಒಳ್ಳೆಯದನ್ನ ಮಾಡಬೇಕು ಅಂತ ಯಾರು ಉದ್ದೇಶ ಇಟ್ಟುಕೊಂಡವರು, ಅದು ಸಮಾಜನೂ ಒಂದು ಜಂಗಮ ಸ್ವರೂಪನೇ. ಸಮಾಜನೂ ಒಂದು ಜಂಗಮ ಸ್ವರೂಪನೇ. ಅದಕ್ಕೆ ಶರಣರು ಹೇಳ್ತಾರ, ಲಿಂಗದ ಮುಖವೇ ಜಂಗಮವೆಂದು. ನಾವು ಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ, 101 ಕೊಡ ಶತಕುಂಭಾಭಿಷೇಕ ಅಂತೀವಿ. ಅದಕ್ಕೆ 1000 ಕೊಡ ಅಭಿಷೇಕ ಮಾಡ್ತೀವಿ, ಅದಕ್ಕೇನಂತೀವಿ? ಸಹಸ್ರ ಕುಂಭಾಭಿಷೇಕ ಅಂತೀವಿ. ಆ ಲಿಂಗಕ್ಕೆ ಸಹಸ್ರ ಕುಂಭಾಭಿಷೇಕ, ಶತಕುಂಭಾಭಿಷೇಕ ಮಾಡುವ ಬದಲಾಗಿ ಬೇಸಿಗೆ ಬೆಂಕಿಯಂಥ ಬೇಸಿಗೆಯೊಳಗ ತಣ್ಣನ ನೀರು 2 ಹರಿವೆ ಇಟ್ಟು ನೀರು ಹೋಗಿ ಬರೋರಿಗೆ ಕುಡಿದ್ರೆ 1000 ಕೊಡ ಅಭಿಷೇಕ ಮಾಡಿದೆಗಿಂತಲೂ ಹೆಚ್ಚಿನ ಪುಣ್ಯ, ಹೆಚ್ಚಿನ ಪುಣ್ಯ. ಇದು ನಮಗೆ ಕಲಿಸ್ಕೊಟ್ರು ಶರಣರು. ಇದು ನಮ್ಮ ಶರಣರು ಕಲಿಸ್ಕೊಟ್ರು. ಬಸವಣ್ಣನವರು ಒಂದ್ಸಲ ಹೋಗ್ತಾ ಇದ್ರು, ಒಂದು ಗುಡಿಯೊಳಗ ಕುಂಭಾಭಿಷೇಕ ನಡೀತಾ ಇತ್ತು, ಶತಕುಂಭಾಭಿಷೇಕ ನಡೀತಾ ಇತ್ತು. ಬ್ಯಾಸಗಿ ಬಿಸಿಲಾಗ ಒಬ್ಬ ಮುದುಕ ಹೋಗ್ತಾ ಇದ್ದ, ಅವನಿಗೆ ನೀರಡಿಸಿ ಚಡ್ಪುಡಿಸ್ತಾ ಇದ್ದ. ಒಂದು ಗುಟಕ್ಕೆ ನೀರು ಕೊಡ್ರಪ್ಪ, ಒಂದು ಗ್ಲಾಸ್ ನೀರು ಕೊಡ್ರಿ ಅಂತ ಹೊರಗೆ ನಿಂತು ಚಿರಾಡ್ತಿದ್ದ. ಅವಾಗ ಅವರೇ ಇದು ಅಭಿಷೇಕ ನಡೆದು ಹೋಗಂತ ಅವನಿಗೆ ಹೊರಗೆ ನೂಕು ಬಿಡ್ತಾ ಇದ್ದಾರೆ. ನಾನು ಸಾಯ್ತಾ ಇದ್ದೀನಿರಪ್ಪೋ, ನನಗೊಂದು ಸ್ವಲ್ಪ ನೀರು ಕೊಡ್ರಿ. ಹಿಂಗ ನೂಕದಕ್ಕೂ ಅಲ್ಲಿನ ಬಸವಣ್ಣವ್ರು ಆ ಮಾರ್ಗದಿಂದ ಬರ್ತಿರ್ತಾರ. ಅವನಿಗೆ ಎತ್ತು ಹಿಡ್ಕೊಂಡು ಅವಾಗ ಅವ್ರಿರ್ತಾರ, ಎರೆದರೆ ನೆನೆಯದು, ಮರೆತರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ.
ಅದನ್ನ ಬಾಡ್ತದೇನಪ್ಪ, ಲಿಂಗ ಬಾಡಂಗಿಲ್ಲ. ಜೀವಂತ ಲಿಂಗಯ್ಯ ಬಂದನ, ಅವನಿಗೆ ನೀರು ಕುಡಿಸ್ರಿ, ನಿಜವಾದಲ್ಲಿ ಲಿಂಗಯ್ಯ ಸಂತೃಪ್ತಿ ಪಡ್ತಾನ ಅಂತ ಹೇಳಿದ್ರು. ಅದಕ್ಕೆ ನಾವು ಲಿಂಗಯ್ಯನಿಗೆ ಸಂತೃಪ್ತಿ ಪಡಿಸ್ಬೇಕು. ಒಂದು ಹಳ್ಳಿಗೆ ಹೋಗಿದ್ವಿ, ಅಲ್ಲೊಂದು ದೊಡ್ಡ ಗೌಡ್ರ ಮನಿ, ಆ ದೊಡ್ಡ ಗೌಡ್ರ ಮನಿ. ಆ ಗೌಡ್ರ ಮನಿಯೊಳಗ ಅವ್ರದೊಂದು ವ್ರತ ಇಟ್ಟಿರು. ದಿನಾಲು ಹೋಗಿ ಅಲ್ಲಿ ಏನ್ ಮಾಡಬೇಕು, ದೇವ್ರಿಗೆ ನೈವೇದ್ಯ ಅರ್ಪಿಸ್ತಿರು. ಆ ಗೌಡ್ರ ಮನೆಗೆ ಯಾರೇ ಬಂದ್ರು ಮುಂದಿನ ಮನೆಗೆ ಹೋಗೋ, ಭಾಳ ಮನೆಯ ಊರಾಗ ಅಂತಿರು. ಒಂದು ತುತ್ತು ನೀಡ್ತಿದ್ದಿಲ್ಲ ಯಾರಿಗೂ, ಆದ್ರೆ ನೈವೇದ್ಯ ಅರ್ಪಿಸ್ಲಕ್ ಮಾತ್ರ ಮರಿತಿಲ್ಲ. ಒಬ್ಬ ಮನುಷ್ಯನೇ ಇದ್ದ ಖಾಯಂ. ಅಡಿಗೆ ಮಾಡೋದು, ನೈವೇದ್ಯ ಒಯ್ಯೋದು, ಅರ್ಪಿಸೋದು, ಮತ್ತೆ ಬರೋದು, ಮತ್ತ ಮಾಡೋದು, ಕೆಲಸ ಮಾಡ್ಲಕ್ಕೆ ಹೋಗ್ತಿದ್ದ. ಒಂದು ದಿವಸ ಹಿಂದಿನ ನಡ್ಕೊಂಡು ಬಂದಿತ್ತು. ಯಾರು ಊರಾಗಿನವ್ರು ಯಾರೇ ಬರಲಿ, ಪೊಲೀಸರು ಬರಲಿ, ಅವ್ರು ಬರಲಿ, ಇವ್ರು ಬರಲಿ, ಎಲ್ಲ ಯಾರ್ದಾರ ಮನೆಗೆ ಕಳಿಸ್ಕೊಡ್ತಿದ್ದ. ತನ್ನ ಮನೆಗೆ ಎಂದೂ ನೀಡ್ತಿದ್ದಿಲ್ಲವ. ಅವಾಗ ಒಂದು ದಿವಸ ನದಿ ತೋರ್ಲಾಕ್ ಹೋಯ್ತಾನ. ಅದು ಬಸವಣ್ಣನ ಗುಡಿ ಇತ್ತು, ನದಿ ಆಚಕಿತ್ತು, ಮಧ್ಯದಾಗ ಒಂದು ಸಣ್ಣ ನದಿ ಇತ್ತು. ಆ ನದಿ ದಾಟಿ ಹೋಗಿ ನೆವದಿ ಅರ್ಪಿಸ್ಕೊಂಡು ಬರ್ತಿದ್ದ. ಅವಾಗ ಒಂದು ದಿವಸ ಅವನಿಗೆ ಜ್ವರ ಬಂದಿದ್ದು, ಭಾಳ ಜ್ವರ ಬಂದು ಭಾಳ ಸುಸ್ತಾಗಿತ್ತು. ಅವ ಅಂದ ಮನುಷ್ಯನೊಳಗ, ಅವ ಸ್ವಲ್ಪ ಇಲ್ಲೇ ಗಿಡಕ್ಕೆಳಗ ಭಾಳ ಕೈಕಾಲ್ದಾಗ ಉಸಿರಿಲ್ದಂಗೆ ಆಯ್ತು. ಗಿಡಕ್ಕೆಳಗ ಕುಂತ, ಬಸವಣ್ಣ ಇವಾಗ ಕ್ಷಮಾ ಮಾಡಪ್ಪ ಅಂತ ತಿಳ್ಕೊಂಡು ಬೇಡಿ ಆ ಕಸಿಸಿ ಆಗ್ಲತ್ತಿತ್ತು ಹೊಟ್ಯಾಗ. ಅವನೇ ಉಂಡು ಅಲ್ಲೇ ಹಳ್ಳದ ನೀರು, ನದಿ ನೀರು ಕುಡಿದು ಗಿಡಕ್ಕೆಳಗೆ ಒಂದು ತಾಸು ಮಲ್ಕೊಂಡು ಸ್ವಲ್ಪ ಆರಾಮ ಅನಿಸ್ತು. ವಾಪಸ್ ಬಂದ, ತನ್ನ ಕಾಯಕ್ಕೆ ತಾ ಹೋದ. ಮತ್ತು ರಾತ್ರಿ ಮನೆಗೆ ಹೋಗಿ ಮಲ್ಕೊಂಡ. ಆ ಗೌಡು ಮಲ್ಕೊಂಡಿದ್ದ ಅವತ್ತು ಮನ್ಯಾಗ. ಗೌಡನ ಕನಸಿನಾಗ ಬಸವಣ್ಣ ಬಂದಂತ. ಬಸವಣ್ಣ ಬಂದು, ಗೌಡ್ರೇ ಗೌಡ್ರೇ, ನಿಮ್ಮ ನೆವದಿ ನನಗೆ ಇವತ್ತು ಅರ್ಪಿತಾಯ್ತು ನೋಡ್ರಿ ಇಷ್ಟು ದಿನದಾಗ ಅನ್ನಂತ. ಅವ ಅಂದ, ಇವತ್ತಿಷ್ಟು ದಿನದಾಗ ಇವತ್ತು ಅರ್ಪಿತೈತಿ, ಹೆಂಗಾಯ್ತಪ್ಪ ಅಂತ ತಿಳ್ಕೊಂಡು ಅವ ಏನು ಮಾಡ್ದ, ಆಳ್ಮನಿ ಟೈಮ್ ನೋಡ್ದ, ಸಮಯ 4 ಆಗಿತ್ತು. ಒಂದು ತಾಸು ಬಿಟ್ಟು 5ಕ್ಕೆ ಕರ್ಲ್ಯಾಕ ಕಳಿಸ್ದ. ಯಾರಿಗೆ? ಆಳ್ಮನುಷ್ಯ ಕರ್ಲ್ಯಾಕ ಕಳಿಸ್ದ. ಆಳ್ಮನುಷ್ಯ ಬಂದು ಏಯ್ ನಿನ್ನ ನೆವದಿ ಹೆಂಗೆ ತೋರಿದಿ ಅಂದ. ಅಂದ, ಯಾವನೋ ನೋಡಿ ಅಗಳೇ ಗೌಡ್ರ ಕಿವಿ ಊದೇನಲ್ಲೋ ಅಂದ. ಅಗಳೇ ಗೌಡ್ರ ಕಿವಿ ಯಾರೋ ಊದ್ಯಾರ. ಅವಂದ, ಗೌಡ್ರಿನ ಎಂದೂ ತಪ್ಪು ಮಾಡಿಲ್ರಿ, ಒಂದು ಸಣ್ಣ ತಪ್ಪಾಗ್ಯದ. ಇಲ್ಲ, ನೀ ಹೆಂಗೆ ತೋರಿದ್ ಹೇಳು ಮೊದಲ ಅಂದ. ಇಲ್ಲ, ಹೋಗ್ಲಿ ರೀ, ತಪ್ಪಾಗ್ಯದ ಅಂದಲ್ಲ, ಇನ್ನೇನಲ್ಲಿ ನೀನು ನೆವದಿ ಹೆಂಗೆ ತೋರಿದ್ ಹೇಳು ಅಂದ. ಇಲ್ಲ ರೀ, ನನ್ನ ಕಡೆ ಒಂದು ತಪ್ಪಾಗ್ಯದ, ಮಾಫ್ ಮಾಡಲ್ಲ, ಇವತ್ತೊಂದು ಸಲ ಮಾಫ್ ಮಾಡ್ರಿ, ಕಾಲು ಬೀಳತ್ತ. ಇಲ್ಲ, ನೀ ಮೊದಲು ಹೆಂಗೆ ತೋರಿದ್ ಹೇಳಂದ್ರೆ ಅಂತವ ಸಿಟ್ಟು ಮಾಡ್ಲತ್ತ. ಗೌಡ್ರಿ, ನನ್ನ ಗುಡಿಗೆ ಜ್ವರ ಬಂದಿದ್ದು, ಕಸಿಸಿ ಆಗ್ಲತ್ತಿತ್ತು. ನಾನು ಗಿಡಕ್ಯಾಳ್ತನ ಹೋದೆ, ನೆವದಿ ನಾನೇ ಉಂಡು ಹಂಗೆ ನದಿ ನೀರು ಕುಡಿದು ನಾನು ವಾಪಸ್ ಬಂದೆ. ನಿನ್ನ ಗುಡಿಗೆ ಹೋಗಿಲ್ಲ, ನೆವದಿ ತೋರಿಲ್ರಿ ಗೌಡ್ರಿ ಅಂದ. ಹೌದಾ, ಹಿಂಗೆ ಮಾಡಿದಿ, ಆಯ್ತು ಹೋಗಂದ್ರು. ಅವಾಗ ಗೌಡ್ರು ಅರ್ಥ ಮಾಡಿಕೊಂಡ್ರು, ಬರೇ ನೆವದಿ ತೋರೋದಷ್ಟೇ ಮಹತ್ವದಲ್ಲ. ಯಾರು ಬಡವರು ಇರ್ತಾರೋ, ಯಾರು ದೀನರಿರ್ತಾರೋ, ಯಾರು ದುಃಖಿತರಿರ್ತಾರೋ, ಯಾರು ಅನಾಥರಿರ್ತಾರೋ, ಯಾರು ಅಸಹಾಯಕರಿರ್ತಾರೋ ಅಂಥವ್ರಿಗೆ ಉಣಿಸೋದೇ ನಿಜವಾದ ನೈವೇದ್ಯ ಅಂತ ಹೇಳಿದ್ರು. ನಿಜವಾದ ನೈವೇದ್ಯ. ಅದಕ್ಕೆ ನಮ್ಮ ಬಾಬುರಾವ್ ಹೋಟೆಲ್ ಕುಂತಾರ. ಶ್ರಾವಣ ಮಾಸದಾಗ ಯಾರ್ಯಾಕೆ ಬರಲ್ಲ, ಫ್ರೀ ಪ್ರಸಾದಕ್ಕೆ 5 ಮಂದಿ ಕರ್ಕೊಂಡು ಹೋಯ್ತಾ ದಿನ. ಅನವಳ್ಯರು ಯಾರು ಕರ್ಕೊಂಡು ಹೋಗಲು ಭಾಳ.
ಹಾ ಶರಣರ ಫೋಟೋ ಹಚ್ಚಾರ ನೋಡ್ಯಾರ, ಇಲ್ಲಿ ನೋಡಿದವ್ರ್ಯಾರ ಎಲ್ಲರು. ಹಾ ಶರಣರ ಫೋಟೋ ಹಚ್ಚಾರ. ಅದು ಅಲ್ಲಿ ಹೋಗಿ ಕುಂತರು ಶರಣರ ಅನುಭವ ಮಂಟಪದಾಗ ಕುಂತು ಉಂಡಂಗೆ ಆಗ್ತದಲ್ಲಿ. ಪ್ರತಿ 25 ಆಗಸ್ಟಕ್ಕೆ ಅವರೇ ದಾಸೋಹ ಮಾಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ದಾಸೋಹ ಸಂಸ್ಕೃತಿ ನಾವು ಬೆಳೆಸ್ಕೋಬೇಕು. ಒಂದು ನೆನಪಿಡ್ಕೋಬೇಕು, ಯಾರು ದಾಸೋಹ ಮಾಡ್ತಾರಲ್ಲ ಇವತ್ತೆಲ್ಲ ಕರ್ನಾಟಕದ ಎಲ್ಲಾ ಮಠಗಳು, ಲಿಂಗಾಯತ ಮಠಗಳು ದಾಸೋಹ ಪರಂಪರೆಯನ್ನ ಇಟ್ಟುಕೊಂಡು ಬಂದಿದಾವ. ಇದು ನೋಡಿ ಉಳಿದ ಮಠಗಳಲ್ಲೂ ಈಗ ಎಲ್ಲ ಕಡೆ ಪ್ರಾರಂಭ ಆಗ್ಯಾದ. ತೀರ್ಥಕ್ಷೇತ್ರಗಳಲ್ಲಿ ಎಲ್ಲ ಕಡೆ ದಾಸೋಹ. ಮೊದಲೇನಿದ್ದಿಲ್ಲ. ಇಲ್ಲೇ ಹುಮ್ನಾಬಾದ ನಾವು ಸಣ್ಣವರಿದ್ದ ಜಾತ್ರೆಗೆ ಹೋಯ್ತಿರಿ, ನಾವು ದಾಸೋಹ ಇದ್ದಿಲ್ಲ. ಈಗೆಲ್ಲ ಎಲ್ಲ ಕಡೆ ಪ್ರಾರಂಭ ಆಗ್ಯಾದ ದಾಸೋಹ ಸಂಸ್ಕೃತಿ. ಅದು ಶರಣ ಪರಂಪರೆ, ದಾಸೋಹ ಪರಂಪರೆ ಬೆಳೀತಾ ಇದೆ. ಬೆಳಿಬೇಕದು. ಅದು ಎಷ್ಟು ನಾವು ಬೆಳಿತೀವಿ, ಎಷ್ಟು ನಾವು ದಾಸೋಹ ಮಾಡ್ತೀವಿ, ಅಷ್ಟು ನಮ್ಮ ಸಂಪತ್ತು ದುಪ್ಪಟ್ಟು, 10 ಪಟ್ಟು, 100 ಪಟ್ಟು ಹೆಚ್ಚಾಗ್ತದೆ ಅನ್ನೋದು ನಾವು ಯಾರೂ ಮರಿಬಾರ್ದು. ಯಾರೂ ಮರಿಬಾರ್ದು. ಒಬ್ಬ ಹುಡುಗ ಪೇಪರ್ ಹಾಕ್ತಿದ್ದ. ಪೇಪರ್ ಹಾಕಿ ಸೈಕಲ್ ಮೇಲೆ ಹೋಗಿ ಮನೆಗೆ ಪೇಪರ್ ಹಾಕ್ತಿದ್ದ. ಆ ಬಡ ಹುಡುಗ ಪಾಪ, ಆ ಊರ್ ಹೊರಗೊಂದು ಮನೆ ಇತ್ತು, ಅಲ್ಲೊಂದು ಕ್ವಾರ್ಟರ್ ಇತ್ತು, ಅಲ್ಲಿ ಹೋದ, ಒಂದು ಪೇಪರ್ ಹಾಕ್ದ. ಹೊಟ್ಯಾಗ ಸ್ವಲ್ಪ ಅವನಿಗೆ ಹಸಿವಾಗಿತ್ತು, ಕಸಿಸಿ ಆಗ್ಲತ್ತಿತ್ತು. ರಾತ್ರಿನೊಬ್ಬ ಊಟ ಮಾಡಿದ್ದಿಲ್ಲ. ಆಗ ಅವನ ಮುಖ ನೋಡಿದಳು ಆ ಹೆಣ್ಮಗಳು. ಸ್ವಲ್ಪ ನೀರು ಕೊಡ್ರಿ ಅಂತ ಕೇಳ್ದ ಅವ ಹುಡುಗ. ಅವನ ಮುಖ ನೋಡಿ ಹುಡುಗ ಬಾಡ್ಯದ ಮುಖ ಬಾಡ್ಯದ ಪಾಪ ಅಂತ ತಿಳ್ಕೊಂಡು ಮನೆ ಒಳಗೆ ಹೋಗಿ ಒಂದಿಷ್ಟು ರೊಟ್ಟಿ ಒಂದಿಷ್ಟು ಚಟ್ನಿ ಹಚ್ಚಿ ಅವನಿಗೆ ಊಟಕ್ಕೆ ಕೊಟ್ರು. ಊಟಕ್ಕೆ ಕೊಟ್ಟ ಮೇಲೆ ಅವ ಗಬ ಗಬ ಉಂಡು ಅವನಿಗೆ ನೀರು ಕುಡ್ದ, ತೃಪ್ತಿ ಆಯ್ತು. ಯಾವ ನಿನ್ನ ಕುಡ್ಲಕ್ಕೆ ರೊಕ್ಕ ಅದು ಏನಿಲ್ಲ ನಂಬಲ್ಲಿ ಅಂತಂದ. ಹುಚ್ಚ, ರೊಕ್ಕ ಎದಕ್ಕೆ ಕೊಡ್ತಾರು, ನೀನು ಹಸಿದವಿದ್ದಿ, ಒಂದು ರೊಟ್ಟಿ ಕೊಟ್ಟಿದ್ದು ಅಷ್ಟೇ ಅಂತಕಿ, ನೀ ಚಂದ ಓದ್ ಶಾಣೆ ಆಗು ಅಂದು. ಮುಂದೆ ಅವ ಶಾಣೆ ಆದ. ಈಕಿ 70, 75, 80 ವಯಸ್ಸು ಆಗ್ಲತ್ತಿತ್ತು. ಏನೋ ಒಂದು ಆರಾಮಿರ್ಲಿಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅಲ್ಲಿ ಹಾಸ್ಪಿಟಲ್ದಾಗ ಆಪರೇಷನ್ ಮಾಡ್ತಾ ಇದ್ರು. ಈಕಿಗೆ ಆಪರೇಷನ್ ಬಹಳ ಕ್ಲಿಷ್ಟ ಇತ್ತು. ಅದು ಸಾಯ್ತಳೋ ಇರ್ತಳೋ ಅನ್ನೋಂಥ ಸಂದರ್ಭ ಇತ್ತು. ಅದ್ರ ಪಕ್ಕದಾಗೆ ಒಂದು 40 ಕಿಲೋಮೀಟರ್ ಒಂದು ಸಿಟಿ ಇದ್ದಾಗ ಮತ್ತೊಬ್ರು ಡಾಕ್ಟರ್ ಇದ್ರು, ಎಕ್ಸ್ಪೀರಿಯನ್ಸ್ ಹೆಚ್ಚಿಗಿತ್ತು. ಆ ಡಾಕ್ಟ್ರ್ ಹೇಳಿದ್ರು, ಸರ್ ಇಲ್ಲೊಂದು ಕಾಂಪ್ಲಿಕೇಟ್ ಕೇಸ್ ಅದ, ದಯವಿಟ್ಟು 10 ಮಿನಿಟ್ ಸಮಯ ಕೊಡ್ಬೇಕು ನಮ್ಗೆ, ಹಿಂಗಿಂಗದ ಅಂತ ಹೇಳಿದ್ರು. ನಮಗೆ ಸಲಹೆ ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ಅವ ಡಾಕ್ಟರ್ ಬಂದ ತಕ್ಷಣ ಕಾರ್ ತಗೊಂಡು ಅಲ್ಲಿ ನೋಡಿ ಇದು ನೋಡಿ ಕ್ಲಿಷ್ಟಕರ ಸನ್ನಿವೇಶ ನೋಡ್ದ. ಅವಾಗ ನಾನೇ ಆಪರೇಷನ್ ಮಾಡ್ತಾ ಅಂದ. ಅವನೇ ಆಪರೇಷನ್ ಮಾಡ್ದ. ಸಕ್ಸಸ್ ಆಯ್ತು, ಬದುಕದಳಕಿ. ಆಕಿ ಎಲ್ಲ ಆಪರೇಷನ್ ಎಲ್ಲ ಮುಗಿದ ಮೇಲೆ ಹೋಗ ಹೇಳಕ್ಕ ಬಿಲ್ ಕೊಡ್ಲಾಕ್ ಹೋದಳು. ಎಷ್ಟಾಗ್ಯದ ಸರ್ ಬಿಲ್ಲು ಅಂತೆ. ಇಲ್ಲಮ್ಮ, ನಿನ್ನ ಬಿಲ್ ಒಂದು 5 ಲಕ್ಷ ರೂಪಾಯಿ ಆಗಿತ್ತು, ಇಲ್ಲೊಬ್ರು ಡಾಕ್ಟ್ರ್ ಕೊಟ್ಟು ಹೋಗ್ಯಾರ ನಿನ್ನ ಬಿಲ್ಲು ಅಂತ ಹೇಳ್ದ. ಯಾವ ಡಾಕ್ಟ್ರ್ ಕೊಟ್ರು? ನಂದು, ನನಗಿಲ್ಲಿ ಯಾವ ಡಾಕ್ಟ್ರ್ ಪರಿಚಯ ಇಲ್ಲಲ್ಲ, ಯಾರವರು, ಫೋನ್ ನಂಬರ್ ಕೊಡ್ರಿ, ಅಡ್ರೆಸ್ ಕೊಡ್ರಿ ಅಂದಳು. ಅಡ್ರೆಸ್ ಕೊಟ್ಟರು. ಆಕೆ ಅಲ್ಲಿ ಹೋದಳ ಡಾಕ್ಟ್ರನ ಬಲ್ಲಿ. ಸರ್ ನೀವು ಯಾರ್ರಿ, ನನ್ನ ಬಿಲ್ ನೀವೇ ಕೊಟ್ರಿ ಅಂತ ಹೇಳಿದ್ರು. ತಾಯಿ, ಒಂದು 25 ವರ್ಷ ಕೆಳಗಡೆ ನಾನು ನಿನ್ನ ಮನೆಗೆ ಪೇಪರ್ ಹಾಕ್ಲಕ್ಕೆ ಬಂದಿದ್ದ, ನಾನು ಹಸದಿದ್ದ. ಆವಾಗ ನೀನು ನನಗೊಂದು ರೊಟ್ಟಿ ಕೊಟ್ಟು ಶಾಣೆಯಾಗ ಮಗ ಅಂತ ಹೇಳಿದ್ದಿ. ಆವಾಗ ಒಂದು ರೊಟ್ಟಿ ಪಲ್ಯ ನೀಡಿ ಆ ನೀರು ಕುಡಿದು ನನಗೆ ಬಹಳ ಆನಂದ ಆಗಿತ್ತು. ನಂದು 5 ಲಕ್ಷ ರೂಪಾಯಿ ನಿನ್ನ ಒಂದು ರೊಟ್ಟಿ ಕಿಮ್ಮತ್ಕಿಂತ ನಿಂದು ರೊಟ್ಟಿ ಕಿಮ್ಮತ್ ಹೆಚ್ಚಿಗೆ ಅಂತ ಹೇಳಿದ್ರು. ನಿಂದು ರೊಟ್ಟಿ ಕಿಮ್ಮತ್ ಹೆಚ್ಚಿಗೆ ಅಂತ ಹೇಳಿದ್ರು. ನೋಡ್ರಿ, ಒಂದು ರೊಟ್ಟಿಗೆ 5 ಲಕ್ಷ ರೂಪಾಯಿ ಸರಿ ಅಲ್ಲ ಅಂತ ಹೇಳಿ 5 ಲಕ್ಷ ರೂಪಾಯಿ ಹಾಕಿ ಬಿಲ್ಲು ಮಾಫ್ ಮಾಡ್ದ. ಅಂದ್ರೆ ದೇವ್ರು ನಾವು ದಾಸೋಹ ಮಾಡಿದ್ರೆ ಧರ್ಮ ಕಾರ್ಯಕ್ಕೆ ನಾವು 1%, ನಮ್ಮ ಗಳಿಕೆಯಲ್ಲಿ 1%, 2% ಧರ್ಮ ಕಾರ್ಯಕ್ಕೆ ನಾವು ತೆಗೆದಿಟ್ರ, ಒಳ್ಳೆ ಕಾರ್ಯಕ್ಕೆ ದಾಸೋಹ ಮಾಡಿದ್ರೆ ನಿಜಕ್ಕೂ ದೇವ್ರು ನಿಮ್ಗೆ 10 ಪಟ್ಟು 100 ಪಟ್ಟು ಕೊಡ್ತಾನ ಅನ್ನೋದು ನೀವು ಯಾರೂ ಮರಿಬಾರ್ದು.
ನಮ್ಮ ಮಠದಾಗ ನೂರಾರು ಮಕ್ಕಳು ಅದಾರ, ಸಾವಿರಾರು ಮಕ್ಕಳು ಅದಾರ. ಇತ್ತೀಚೆಗೆ ಅನೇಕರು ಬರ್ತಡೇ ಬಂದು ಅಲ್ಲೇ ಮಾಡ್ಕೊಳತ್ತಾರ. ಕೆಲವರು ಪ್ರಸಾದ ಮಾಡಿಸ್ಲತ್ತಾರ, ಕೆಲವರು ಬಂದು ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಕೊಡ್ಲತ್ತಾರ. ಮಾಡಬೇಕು. ನಿಮ್ಮ ಮನ್ಯಾಗ ಮದುವೆ ಇದ್ರೆ ಒಂದಿಷ್ಟು ಪ್ರಸಾದ ದಾಸೋಹಕ್ಕೆ ಇಲ್ಲಿ ಏನಾರ ಸ್ವಲ್ಪ ಕೊಟ್ಟು ನಿಮ್ಮ ಮದುವೆ ಮಾಡಿದ್ರೆ ಆ ಮದುಮಕ್ಕಳಿಗೂ ನಿಜವಾದ ಆಶೀರ್ವಾದ ಸಿಕ್ತು. ಪ್ರತಿಯೊಂದು ಕಾರ್ಯದಲ್ಲಿ ನಿಮ್ಮ ಮನ್ಯಾಗ ಯಾರ್ದಾರ ಹೊಲದಾಗ ಸ್ವಲ್ಪ ತರಕಾರಿ ಬೆಳೆದ್ರ ಆ ಬಡ ಮಕ್ಕಳಿಗೆ ಇಷ್ಟು ತರಕಾರಿ ಕಳಿಸಿದ್ರ ಆ ಮಕ್ಕಳಿಗೆ ನಿಮ್ಮ ಆ ಉಪಯೋಗ ಆಗ್ತದ, ನಿಮ್ಗೆ ಅದರ ಆಶೀರ್ವಾದ ಸಿಗ್ತದ. ಅಂದ್ರೆ ಪ್ರತಿಯೊಂದು ಸಿದ್ಧಗಂಗಾ ಮಠದಾಗ ನೋಡ್ರಿ, ನೀವು ನಮ್ಮ ನವಲಿಂಗ ನೋಡ್ಯಾನ, ನೀವು ನೋಡಿರ್ಬೇಕು. ಗದಗ, ಸಿದ್ಧಗಂಗಾ ಎಲ್ಲ ಕಡೆ ಅಲ್ಲಿ ಏನು ಹೊಲದಾಗ ಬೆಳೀತದ ಒಂದಿಷ್ಟು ಪರ್ಸೆಂಟೇಜು ತಂದು ಕೊಡ್ತಾರ. ಇಲ್ಲೇ ಕಲಬುರಗಿ ಶರಣ ಬಸಪ್ಪನ ಬಲ್ಲಿ ಎಷ್ಟೋ ಜನ ಮದ್ನ ತೆಗೆದಿಟ್ಟು ರಾಶಿ ರಾಶಿ ಕೊಡ್ತಾರ. ಅದು ಕೊಡೋದು ಕಲಿಬೇಕು, ನಾವು ಸ್ವಲ್ಪ ಕೊಡೋದು ಕಲಿಬೇಕು. ಕೊಟ್ರೆ ನಮ್ಮ ಸಂಪತ್ತೇ ಹೆಚ್ಚಾಗ್ತದೆ. ಇಲ್ಲಂದ್ರೆ ಯಾವುದೋ ರೂಪದಾಗ ಅದು ಹೋಗ್ತು. ಜಿಪುಣತನ ಇರಬಾರ್ದು. ಯಾರೋ ಒಬ್ಬ ದಿನ ಆರ್ತಿಗೆ ಮಾಡ್ತಿದ್ನಂತ, ಹಿಂಗೆ ಪ್ರವಚನ ನಡೆದಿತ್ತು. ಆ ಪ್ರವಚನ ನಡೆದಾಗ ಅವ ಸುಮ್ ಹಿಂಗೆ ಕಿರ್ದ ಕೈಯಾಕ ಹಿಂಗೆ ಹಂಗೆ ಮಾಡ್ತಿದ್ದ, ಹಾಕ್ತಿದ್ದಿಲ್ಲವ. ಒಂದ್ ದಿವಸ ಅವನ್ ಹಿಂದೆ ಕುಂತಿದ್ದ ಒಬ್ಬ, ಅವನ ಕೈದಾಗ 1,000 ರೂಪಾಯಿ ಕೊಟ್ಟ. 500 ರೂಪಾಯಿ 2 ನೋಟ್ ಇದ್ದು ಅವ ಆರತಿ ಹಾಕಿ ಕೊಡುವಂತಲತ್ತನಂತ ತಿಳ್ಕೊಂಡು ನಾನೇ ಕೊಡ್ಲತ್ತೀನಿ ಅನ್ನಂಗೆ ಎಲ್ಲರಿಗೆ ಹಿಂಗೆ ತೋರಿಸಿ ಆರತಿಗೆ ಹಾಕಿದವ. ಹಾಕಿ ಅದು ಹೋಯ್ತು. ಹಿಂದೆ ನೋಡ್ದ, ಏನು ಆರತಿಗೆ ಹಾಕ್ಲಕ್ಕ ಕೊಟ್ಟೆಪ್ಪ, ಹಾಕ್ದ ನೋಡು ಅಂತ ಹೇಳ್ದವ. ಇಲ್ಲ, ನಿನ್ನ ಕಿಸ್ದಾಗಿಂದು ನೀವು ಕಿಸ್ದಾಗ ಕೈ ಹಾಕಿದಲ್ಲ, ಅವು ಹೊರಗೆ ಬಿದ್ದಿದ್ದು. ನಾನು ನಿನ್ನ ದುಡ್ಡವ ನಾನು ಇನ್ನೂ ಕೊಟ್ಟ, ನಾನು ಇನ್ನೂ ಕೊಟ್ಟ. ಅವ ಅಂದ, ಅವನ ಕಣ್ಣಿಗೆ ಕತ್ತಲು ಬಂದಂಗೆ ಇತ್ತು ಅವನಿಗೆ. ಅದು ಹಂಗೆ ನಮ್ಮಲ್ಲಿ ಜಿಪುಣತನ ಇರಬಾರ್ದು. ಯಾರಿಗೆ ನಮ್ಮ ಸಂಪತ್ತು ಹೆಚ್ಚಿಗೆ ಮಾಡ್ಬೇಕಂತ ಅಪೇಕ್ಷೆ ಇದೆಯೋ, ಯಾರಿಗೆ ನಮ್ಮ ಸಂಪತ್ತು ಹೆಚ್ಚು ಮಾಡ್ಕೋಬೇಕಂತ ಅಪೇಕ್ಷೆ ಇದೆಯೋ ಅವರು ದಾಸೋಹ ಮಾಡಬೇಕು. ದಾಸೋಹ ಮಾಡಬೇಕು. ಆ ದಾಸೋಹದಲ್ಲಿ ಅದ್ಭುತ ಶಕ್ತಿ ಅದ, ಅದ್ಭುತ ಶಕ್ತಿ ಅದ. ಶರಣ ಬಸಪ್ಪನ ದಾಸೋಹ ನೀವು ನೋಡಿರ್ಬೇಕು. ಕಲಬುರಗಿಯಲ್ಲಿ ಶರಣ ಬಸವೇಶ್ವರ ಮೊಟ್ಟ ಮೊದಲು ದಾಸೋಹ ಪರಂಪರೆ ಹಾಕ್ಕೊಟ್ರು. ಶರಣ ಬಸವೇಶ್ವರ ಜೀವನದಾಗ ಒಂದು ಘಟನೆ ಬರ್ತು. ಅಲ್ಲೆಲ್ಲ ಈಗಿನ ಹಂಗೆ ಓವರ್ ಟ್ಯಾಂಕು, ನೀರು, ನಲ್ಲಿ ಅವಾಗ ಇರ್ತಿದ್ದಿಲ್ಲ. ಈಗ ನಾವು ಸಣ್ಣರಿದ್ದಾಗೆ ಕೊಡ ಎಲ್ಲ ಬಾವಿದಿಂದ ಕೊಡ ತಂದು ಬ್ಯಾರಲ್ಲೆಲ್ಲ ತುಂಬ್ತಿರು. ಆ ಬ್ಯಾರಲ್ದಿಂದ ನೀರು ತಕೊಂಬೋದು, ಅದರ ಹಿಂದೆ ನೀರು ಕುಡಿಯೋದು, ಅದರ ಹಿಂದೆ ಕೈ ಕಾಲು ತೊಳ್ಕೊಂಬೋದು ಎಲ್ಲ ನಡೀತಿತ್ತು. ಹಂಗ ಅಲ್ಲೆಲ್ಲ ಬ್ಯಾರಲ್ಗಳು ಇಟ್ಟಿರು, ನೀರಿನ ಕೊಡ ಬಾಯಿದಿಂದ ತಂತಂದು ತುಂಬ್ತಿದ್ರು. ಈ ಕಡೆ ಸಾಲಾಗಿ ಹೋಳಿಗೆ ಮಾಡೋರು ಸಾಲಾಗಿ ಹಿಂಗೆ ಹೋಳಿಗೆ ಮಾಡಿ ಹಿಂಗೆ ಹಾಕ್ಲತ್ರು. ಹಾಕಿ ಅವಾಗ ನಡೆದ್ರು. ಒಬ್ಬ ಪಾಪ ಒಬ್ಬ ನೀರು ತಂದು ಹಸುವಾಗಿದ್ದು, ಇನ್ನು ದಾಸೋಹ ಶುರುವಾಗಿದ್ದಿಲ್ಲ, ಇನ್ನು ಜಂಗಮರೆಲ್ಲ ಉಣಬೇಕು, ನಂತರ ಅವರಿಗೆಲ್ಲ ಸಿಗ್ತಿತ್ತು. ಅವ ಅತ್ತ ಇತ್ತ ನೋಡ್ದ, ಯಾರು ಇದ್ದಿಲ್ಲ, ಹಿಂಗೆ ನೋಡ್ದ, 4-5 ಹೋಳಿಗೆ ಕೊಡದಾಗ ಹಾಕ್ಕೊಂಡವ. ಕೊಡದಾಗ ಹಾಕ್ಕೊಂಡು ಹೋದ ಬಾವಿಗೆ ಹೋಗಿ, ಬಾವಿ ಅಡ್ಡ ಒಂದು ಗಿಡ ಇತ್ತು. ಆ ಗಿಡಕ್ಕೆ ದೂರ ಹೋಗಿ ಬಿಡದಾಗ ಕುಂತು ಕೊಡದಿಂದ ಹೋಳಿಗೆ ತೆಗೆದು ಹಿಂಗೆ ಇಟ್ಕೊಂಡು ಒಂದು ಹಿಂಗೆ ತುತ್ತು ಉಣ್ಬೇಕಂತನ ಹಿಂದಿನ ಶರಣ ಬಸಪ್ಪವ್ರು ಬಂದ್ರು. ನೋಡ್ದವ ಅಳ್ಳತ್ತ, ತಪ್ಪಾಯ್ತ್ರಿ ಗುರುಗಳೇ, ತಪ್ಪಾಯ್ತು, ನಾನು ಜಂಗಮರು ಇನ್ನ ಉಂಡಿಲ್ಲ, ನಾ ಕದು ತಂದಿನಿ, ತಪ್ಪಾಯ್ತು. ಹುಚ್ಚ, ಶರಣ ಬಸಪ್ಪ ಏನನ್ಬೇಕು? ಹುಚ್ಚ, ತಪ್ಪಲ್ಲೋ, ನೀ ಕರೆಕ್ಟೇ ಮಾಡಿದಿ. ತುಪ್ಪದ ಕುಳ್ಳಿ ಬಿಟ್ಟು ಬಂದಿದಿ, ನಾ ತುಪ್ಪದ ಕುಳ್ಳಿ ತಗೊಂಡು ಬಂದೀನಿ, ತುಪ್ಪ ಹೋಳಿಗೆ ಊಟ ಮಾಡು ಅಂದ್ರ. ತುಪ್ಪ ಹೋಳಿಗೆ ಊಟ ಮಾಡಂದ್. ಇದು ದಾಸೋಹ, ಇದು ದಾಸೋಹ. ಅದಕ್ಕೆ ಅಂತ ದಾಸೋಹ ನಾವು ತಪ್ಪಬಾರ್ದು. ಅಂತ ದಾಸೋಹ ಸಂಸ್ಕೃತಿ ನಾವು ಬೆಳೆಸ್ಕೋಬೇಕು.
ಪ್ರತಿಯೊಂದರಲ್ಲಿ ನಮ್ಮ ಮನೆಯಲ್ಲಿ ಏನು ಇರ್ತದ, ಏನು ಬೆಳೀತದ, ಒಂದು ಸ್ವಲ್ಪ, 1 ಕಿಲೋ, 5 ಕಿಲೋ, 10 ಕಿಲೋ, 1%, 2%, ಎಷ್ಟಾದರೂ ನಾವು ದಾಸೋಹ ಮಾಡೋದು ಕಲಿಬೇಕು. ಒಳ್ಳೆ ಕಾರ್ಯಕ್ಕೆ ದಾಸೋಹ ಮಾಡಬೇಕು, ಅದೊಂದು ನೆನಪಿಟ್ಕೋಬೇಕು. ಸತ್ಪಾತ್ರಕ್ಕೆ ದಾಸೋಹ ಮಾಡಬೇಕು. ನಾವು ಹಾ ಹಾ ಹ್ಞೂ ಹ್ಞೂ ಹಿಂಗೆಲ್ಲ ಇದು ಮಾಡೋರಿಗೆ ಏನೇನೋ ಮಾಡ್ತೀರಿ ನೀವು. ಸಾದಾ ಸೀದಾ ಇದ್ದವ್ರಿಗೆ ಮಾಡಲ್ರಿ. ಹಾ, ಅವೆಲ್ಲ ನಾವು ಹೇಳಬಾರ್ದು. ಅದಕ್ಕೆ ಹಂಗ ಮಾಡಬಾರ್ದು. ಅದಕ್ಕೆ ಬಸವಣ್ಣವರೇ ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಂಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರ. ಅದಕ್ಕೆ ಎಲ್ಲಿ ಸತ್ಪಾತ್ರ ಕಾರ್ಯ ನಡೆದದ, ಎಲ್ಲಿ ಒಳ್ಳೆ ಕಾರ್ಯ ನಡೆದದ, ಅಲ್ಲಿ ನಾವು ದಾಸೋಹ ಮಾಡಬೇಕು. ಈಗ ಹೇಳಿದ್ರಲ್ಲ ಗುರುಗಳು, ಬಸವ ಕಲ್ಯಾಣದಲ್ಲಿ ಈಗ ಕ್ಷೇತ್ರ ಬೆಳೀತಾ ಇದೆ. ನಿತ್ಯ 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 ಕ್ಷೇತ್ರ ಬೆಳೀತಾ ಇದೆ. ಬಹಳ ಬೃಹತ್ ಪ್ರಮಾಣವಾಗಿ ಬೆಳೀತಾ ಇದೆ. ಈಗ ಮೊದಲ ದಿನಕ್ಕೆ ನಾವು ಶುರು ಅದರ ಜವಾಬ್ದಾರಿ ನಾವು ತಗೊಂಡ ಮೇಲೆ ಅಲ್ಲಿ ದಿನದಾಗ 20-30 ಜನರು ಬರ್ತಿರು. ಈಗ ದಿನಕ್ಕೆ 1,000 ಜನರು ಮೇಲ್ಪಟ್ಟು ಬರ್ಲತ್ತಾರ. ಒಂದೊಂದು ದಿವಸ 2,000 ಬರ್ತಾರೆ. ಎಲ್ಲ ಧಾರವಾಡ, ಮೈಸೂರದವ್ರದೆಲ್ಲ ಫೋನ್ ಬರ್ತದೆ, ಬುದ್ಧಿ ನಾವು ಬರ್ಲತ್ತಿದೀವ್ರಿ, ಇಷ್ಟು ಬಸ್ ಅದ, ನಾವು 200 ಜನ ಇದ್ದೀವಿ ಅಂತ ಫೋನ್ ಬರ್ತದೆ. ಬಂದವರಿಗೆಲ್ಲ ಅಚ್ಚುಕಟ್ಟಾಗಿ ದಾಸೋಹ ಮಾಡ್ತಾ ಇದ್ದೀವಿ. ಅದೆಲ್ಲ ಈಗ ಸದ್ಯ ನಾವು ಬಾಲ್ಕಿಲಿಂದ ಕಳಿಸ್ತಾ ಇದ್ದೀವಿ. ಅಲ್ಲಿಂದ ಅಲ್ಲೇ ವ್ಯವಸ್ಥೆ ಮಾಡ್ಬೇಕಂತ ತಿಳ್ಕೊಂಡು ನಾವು ಅವರವ್ರ ಶಕ್ತಿ ಪ್ರಮಾಣ ದಾಸೋಹ ಮಾಡಬೇಕು ಅಂತ. ನಿಮ್ದು ಶಕ್ತಿ 1 ಲಕ್ಷ ಇದ್ರೆ 1 ಲಕ್ಷ ಕೊಡ್ಬೋದು, 50,000 ಇದ್ರೆ 50,000 ಕೊಡ್ಬೋದು, 11,000 ಇದ್ರೆ 11,000 ಕೊಡ್ಬೋದು, 25,000 ಇದ್ರೆ 25 ಕೊಡ್ಬೋದು. ಒಂದೇ ಸಲ ಕೊಡೋದು, ವರ್ಷ ಕೊಡೋದಿಲ್ಲ. ಒಂದ್ಸಲ ನೀವು ಕೊಟ್ರಿ ಅಂದ್ರೆ ಅದು ನಿಮ್ಮ ಹೆಸರ ಮೇಲೆ ಪ್ರತಿ ವರ್ಷ ಅದೇ ದಿನಾಂಕಿಗೆ ನಿಮ್ಮ ಹುಟ್ಟಹಬ್ಬ ಇರ್ಬೋದು, ನಿಮ್ಮ ಮ್ಯಾರೇಜ್ ಡೇ ಇರ್ಬೋದು, ನಿಮ್ಮ ಮಕ್ಕಳ ಬರ್ತ್ಡೇ ಇರ್ಬೋದು, ನಿಮ್ದು ಬರ್ತ್ಡೇ ಇರ್ಬೋದು, ಯಾವುದಾದ್ರೂ ನಿಮಿತ್ತದಿಂದ ನೀವು ತಂದೆ ತಾಯಿ ಹಿರಿಯರ ಪುಣ್ಯ ಸ್ಮರಣೆ ಇರ್ಬೋದು, ಯಾವುದಾದ್ರು ದೃಷ್ಟಿಯಿಂದ ನೀವು ಅದು ಒಂದು ದಾಸೋಹ ಮಾಡಬೇಕು. ಕೊನೆಗೆ ಬಡವರು ಇದ್ರೆ 11,000 ರೂಪಾಯಿನೂ ಅಲ್ಲಿ ಅವಕಾಶ ಇದೆ. ಅದಕ್ಕೆ ಅಂತ ಅದೊಂದು ಸ್ಥಿರ ನಿಧಿ ಮಾಡಿ ಅಲ್ಲಿ ಮುಂದೆ ಅನುಭವ ಮಂಟಪ ಉದ್ಘಾಟನೆ ಆದ್ಮೇಲೆ ಈಗ 1,000 ಬರ್ಲತ್ತಾರ. ಅನುಭವ ಮಂಟಪ ಉದ್ಘಾಟನೆ ಆದ್ಮೇಲೆ ನಾಡಿನುದ್ದಕ್ಕೂ ದಿನಕ್ಕೆ 10,000 ಜನ ಅಲ್ಲಿ ಬರ್ತಾರೆ. 10,000 ಹೆಂಗ ಧರ್ಮಸ್ಥಳ ಇತರ ಕ್ಷೇತ್ರಗಳು ಹೆಂಗದವಲ್ಲ ಆ ಮಾದರಿಯಲ್ಲಿ ಬಸವ ಕಲ್ಯಾಣ ಬೆಳೀತದ. ಅದಕ್ಕೆ ನೀವು ದಾಸೋಹ ಕೊಟ್ಟು ಪುಣ್ಯ ಪಡ್ಕೊಳ್ರಿ. ಆ ಪುಣ್ಯದಕ್ಕಿಂತ ಬೆಲೆ ಯಾವುದು ದೊಡ್ಡದಲ್ಲ, ಎಲ್ಲಕ್ಕಿಂತ ಪುಣ್ಯನೇ ದೊಡ್ಡದು. ಅದಕ್ಕೆ ಹರಪೂಜೆ ಗುರು ಸೇವೆ ವರಪುಣ್ಯವಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ ಆತ್ಮ ಅಂತ ಹೇಳ್ಯಾರ. ಅಂತ ಪುಣ್ಯ ನೀವೆಲ್ಲರೂ ಪಡ್ಕೊಳ್ರಿ, ಅಂತ ದಾಸೋಹ ಮಾಡ್ರಿ. ಬಸವ ಕಲ್ಯಾಣ ದಾಸೋಹ ಆಗ್ಬೇಕು ಅನ್ನೋದು ನಮ್ದೊಂದು ಇಚ್ಛೆ ಅದ. ಆ ಇಚ್ಛೆ ಪೂರ್ತಿ ಬಸವಣ್ಣವ್ರು ಮಾಡ್ತಾರ ಅನ್ನೋ ನಂಬಿಕೆನೂ ಅದ. ಚನ್ನಬಸವ ಪಟ್ಟದೇವ್ರ ಸಂಕಲ್ಪ ಇತ್ತು. ಅವಾಗ ಚನ್ನಬಸವ ಪಟ್ಟದೇವ್ರ ದಾಸೋಹ ನಿಧಿ ಕೂಡಿಸಿ 1,000 ರೂಪಾಯಿ ಮಾಡಿದ್ರು. ನಮ್ಮ ಬಿರಾದಾರ್ ಸರ್ ಅವರು, ನಮ್ಮ ಅಪ್ಪರ ಜಾಂತಿ ಅವರು, ನಮ್ಮ ಮಡಿವಾಳಯ್ಯವರು, ಹಿಂಗೆಲ್ಲ ಒಂದು ಟೀಮ್ ಇತ್ತು. ಅವರೆಲ್ಲ ಮಾಡಿದ್ರು. ಅದೇನೇನೋ ಸ್ವಲ್ಪ ಎಲ್ಲ ಆಗಿ ಮತ್ತೀಗ ನಾವು ಹೊಸದಾಗಿ ಜವಾಬ್ದಾರಿ ತಗೊಂಡ್ಮೇಲೆ ಈಗ ಹೊಸ ಅನುಭವ ಮಂಟಪ ನಾವೆಲ್ಲ ಪ್ರಯತ್ನ ಮಾಡೋದ್ರಿಂದ ಅದು ಹೊಸ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಈಗ ಅದು 600 ಕೋಟಿ ರೂಪಾಯಿ ಸರ್ಕಾರ ಅದಕ್ಕೆ ಕೊಟ್ಟಿದೆ. ಈಗ ಮುಗಿತಾ ಬರ್ತಾ ಇದೆ. ಇನ್ನು 1 ವರ್ಷ 2 ವರ್ಷದಲ್ಲಿ ಅದು ಪೂರ್ಣ ಆಗಿ ನಂತರ ಅಲ್ಲಿ ನಿರಂತರ ದೇಶ ವಿದೇಶಗಳಿಂದ ಜನ ಅಲ್ಲಿ ಬರ್ತಾರ. ಅಪ್ಪವರು ಸಂಕಲ್ಪ ಇತ್ತು, ಇಲ್ಲಿ ನಿತ್ಯ 1,96,000 ಶರಣರು ಬರ್ಬೇಕಂತಿತ್ತು. ಈಗ 1,96,000 ಅಲ್ಲ, ಅದಕ್ಕೂ ಹೆಚ್ಚಿನ ಜನ ಶರಣರು ಅಲ್ಲಿ ನಿತ್ಯ ಬರ್ತಾರ ಅನ್ನೋದು ಆ ಮಹಾತ್ಮರ ಸಂಕಲ್ಪ ಎಂದು ಹುಸಿ ಹೋಗಲ್ಲ. ಅದಕ್ಕೆ ನಾವು ಅಂತ ಸಂಕಲ್ಪಕ್ಕೆ ಆ ಬಸವ ಕಲ್ಯಾಣ ದಾಸೋಹಕ್ಕೆ ನಿಮ್ಮ ಹುಟ್ಟಹಬ್ಬ, ಮ್ಯಾರೇಜ್ ಡೇ, ಏನೇನೋ ಮನ್ಯಾಗ ಇರ್ತಾವ, ಆ ನಿಮಿತ್ತವಾಗಿ ಒಂದು ದಾಸೋಹ ಮಾಡಿದ್ರೆ
ನಿಮಗೂ ಪುಣ್ಯ ಬರ್ತದ ಅಂತ ಹೇಳಿ ಇವತ್ತು ಗುರುಗಳು ಬಹಳ ಚಂದ ದಾಸೋ ವಿಷಯ ಹೇಳಿದ್ರು. ನಿನ್ನ ಸೇವೆ ಅಲ್ಲ ಸೇವೆ ಫಲ ನಿನ್ನ ಹೇಳಿದ್ರು, ಇವತ್ತು ದಾಸೋ ಹೇಳಿದ್ರು. ನಾಳೆ ಏನು ಹೇಳ್ತಾರೋ ನಾವು ನೀವು ಕೇಳಕ್ ಬರೋಣ ಅಂತ ಹೇಳಿ 2 ಮಾತನ್ನ ಮುಕ್ತಾಯ ಮಾಡೋಣ. ವಿಶ್ವಗುರು ಬಸವಣ್ಣನವರಿಗೆ ಒಂದು ಪ್ರಕಟಣೆ ಇದೆ.